ತಾಳ್ಮೆಯಿಂದ ಕೇಳಿಕೊಳ್ಳುತ್ತೀನಿ. ಕೀರ್ತನೆ ಪಾರಾಯಣ. ಕೀರ್ತನೆ 92ನೇ ಅಧ್ಯಾಯ ವಚನ 1ರಿಂದ 15 ತನಕ. ಕೀರ್ತನೆ 92 ವಚನ 1ರಿಂದ 15. ಇದನ್ನು ನಮ್ಮ ಮಧ್ಯದಲ್ಲಿರುವಂಥ ಸಹೋದರಾದಂಥ ಪ್ರಕಾಶ್ ಕೂರ್ಗ್ ಅವ್ರು ಬಂದು ಓದಬೇಕಂತ ಕೇಳಿಕೊಳ್ಳುತ್ತೇನೆ. ಸ್ಯಾಮ್ಸ್ 92 1-15. ಕೀರ್ತನೆಗಳು 92 ಪೂರ್ತಿಯಾಗಿ. ಯೆಹೋವನೇ, ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರಮಂಡಲಗಳಿಂದಲೂ ಕಿನ್ನರಿಯ ಘನಸ್ವರದಿಂದಲೂ ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ. ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹಧ್ವನಿ ಮಾಡುತ್ತೇನೆ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ. ನಿನ್ನ ಆಲೋಚನೆಗಳು ಅಸೋಧ್ಯವಾಗಿವೆ. ಪಶುಪ್ರಾಯನು ಅರಿಯನು, ಹುಚ್ಚನು ತಿಳಿಯನು. ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮರೆಯುವುದು ತೀರಾ ಹಾಳಾಗುವುದಕ್ಕಾಗಿಯೇ. ಯೆಹೋವನೇ, ನೀನಾದರೂ ಸದಾ ಉನ್ನತ ಸ್ಥಾನದಲ್ಲಿರುತ್ತಿ. ಯೆಹೋವನೇ, ಈಗೋ ನಿನ್ನ ಶತ್ರುಗಳು ಅವರೆಲ್ಲ ನಾಶವಾಗುತ್ತಿದ್ದಾರೆ. ಅಧರ್ಮಿಗಳೆಲ್ಲ ಚದರಿ ಹೋಗುವರು. ಆದರೆ ನಿನ್ನ ಕೊಂಬನ್ನು ಕಾಡುಕೊಣದ ಕೊಂಬಿನಂತೆ ಎತ್ತಿದ್ದಿ. ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ನನ್ನ ಶತ್ರುಗಳಿಗುಂಟಾದ ದುರ್ಗತಿಯನ್ನು ಕಣ್ಣಾರೆ ಕಂಡೆನು. ನನಗೆ ವಿರುದ್ಧವಾಗಿ ಎದ್ದವರ ವಿಪತ್ತನ್ನು ಕಿವಿಯಾರೆ ಕೇಳಿದ್ದೇನೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು. ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯಸಂಧತೆ ದೃಷ್ಟಾಂತವಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು ಎಂಬುದೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಈ ಕೂಟದ ಮೊದಲನೇ ಪ್ರಾರ್ಥನೆ ಮುಖಾಂತರ ಈ ಕೂಟವನ್ನು ಪ್ರಾರಂಭಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವಂಥ ಸಹೋದರ ಜೋಸಫ್ ಸುಧಾಮ್ ನಗರ್ ಅವರು ಬಂದು ಪ್ರಾರ್ಥಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ತಲೆಬಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಅಬ್ರಹಾಂ, ಈಸಾಕ್, ಯಾಕೋಬರ ಪರಿಶುದ್ಧ ಪರಲೋಕದ ದೇವರೇ, ನಿಮ್ಮ ಪೂಜೆ ಪಾದಕ್ಕೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾವೆಲ್ಲರೂ ಸ್ತೋತ್ರ ಮಾಡ್ತೀವಿ ತಂದೆ. ಕಳೆದ ದಿನದಂತೆ ಈ ದಿನವೂ ಸಹ ನಮ್ಮೆಲ್ಲರನ್ನು ಉಳಿಸಿ ಒಂದು ಚಿಕ್ಕ ಗುಂಪಾಗಿ ಸೇರಿಸಿ ಒಂದೇ ಕುಟುಂಬದವರಂತೆ ಏಕ ಮನಸ್ಸಿನಿಂದ ನಿಮ್ಮನ್ನು ನಿಮ್ಮ ಕುಮಾರರನ್ನು ಆರಾಧಿಸಲು ಧ್ಯಾನಿಸಲು ಕೊಟ್ಟ ಈ ಸಮಯಕ್ಕಾಗಿ ನಾವೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ಅನ್ಯರು, ವಿಗ್ರಹಾರಾಧಕರು ಪಾಪ ಅಪರಾಧಗಳನ್ನು ಮಾಡಿ, ಅಂದರೆ ಈ ಲೋಕದ ಅಧಿಪತಿ ನಂಬಲೊಲ್ಲದವರನ್ನು ಅವಿಧೇಯತ್ವಕ್ಕೆ ಪ್ರೇರೇಪಿಸುವ ದುರಾತ್ಮನಿಗೆ ಒಳಪಟ್ಟು ಮಾಡಬಾರದೆಲ್ಲ ಪಾಪ ಮಾಡಿ ನಿಮ್ಮ ಕೋಪಕ್ಕೆ ಗುರಿಯಾಗಿದ್ದ ನಮ್ಮನ್ನು ನೀವು ನಿಮ್ಮ ಕೋಪಕ್ಕೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸದೆ ನಿಮ್ಮ ಕರುಣೆ ಕೃಪೆಯಿಂದ ನಮ್ಮೆಲ್ಲರನ್ನು ಕ್ಷಮಿಸಿ ನಮ್ಮ ಪಾಪದ ಸಂಬಳ ಮರಣವೆಂಬ ಶಾಪವನ್ನು ನಿಮ್ಮ ಕುಮಾರರ ಮೇಲೆ ಹೊರಿಸಿ ಅವರ ಬಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸಿದ್ದೀರಿ. ಮತ್ತು ಅಷ್ಟು ಸಾಲದು ಎಂದು ನಮ್ಮ ಪಾಪದ ಸಂಬಳ ಮರಣವೆಂಬ ಶಾಪವನ್ನು ನಿಮ್ಮ ಕುಮಾರರ ಬಲಿಯ ಮುಖಾಂತರ ನಮಗೆ ರಕ್ಷಣೆ ನೀಡಿದ್ದೀರಿ ತಂದೆ.
ಇವುಗಳನ್ನು ನಮ್ಮ ಜೀವನ ಪರ್ಯಂತರ ನಾವು ಯಾವಾಗಲೂ ನೆನೆಸಿಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ತಂದೆ, ಇನ್ನು ಮುಂದೆ ನಿನ್ನ ಪ್ರಿಯರಾದ ಮಕ್ಕಳಲ್ಲಿ ನಾವು ಸಹ ಒಬ್ಬೊಬ್ಬರು ಯಾವ ರೀತಿ ಆಗಬೇಕೆಂದು ನಿಮ್ಮ ಕುಮಾರರನ್ನೇ ಒಂದು ಮಾದರಿಯಾಗಿ ನಡೆಸಿ ತೋರಿಸಿದ್ದೀರಿ. ಅದಕ್ಕೂ ಸಹ ನಾವೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ತಂದೆ, ಈ ದಿನ ನಿಮ್ಮ ಭಕ್ತರು, ನಿಮ್ಮ ದಾಸರು, ನಮ್ಮ ಪ್ರೀತಿಯ ಸಹೋದರಗಳ ಮುಖಾಂತರ ಬೆಳಗಿನಿಂದ ಸಾಯಂಕಾಲವರೆಗೂ ನಿಮ್ಮ ಜೀವವುಳ್ಳ ಮಾತುಗಳನ್ನು ಅವರ ಮುಖಾಂತರ ನೀವು ಮಾತಾಡಿ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ಒಂದು ಆತ್ಮಿಕವಾದ ಜೀವನ ನಡೆಸಲು ನೀವು ಮಾಡುವ ಸಹಾಯಕ್ಕೋಸ್ಕರ ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ಮಾತಾಡುವಂಥ ದಾಸರುಗಳನ್ನ ನಿನ್ನ ಪೂಜೆ ಪಾದಕ್ಕೆ ಒಪ್ಪಿಸ್ತೀವಿ ತಂದೆ. ಎಲ್ಲರನ್ನು ಅಂಗೀಕರಿಸ್ರಿ, ಅವರ ಸೇವೆಯನ್ನು ಅಂಗೀಕರಿಸ್ರಿ, ಅವರಿಗೆ ಬೇಕಾದಂಥ ಪವಿತ್ರಾತ್ಮ ಜ್ಞಾನ ಶಕ್ತಿಯನ್ನು ಕೊಟ್ಟು ಅವರೊಂದಿಗಿದ್ದು ಎಲ್ಲವನ್ನೂ ನಿಮ್ಮ ಇಷ್ಟಕ್ಕನುಸಾರವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ ತಂದೆ. ಆ ಮಾತುಗಳನ್ನು ಕೇಳಿ ನಿಮಗೆ ಇಷ್ಟವಾದದ್ದನ್ನು ಮಾತ್ರ ನಮ್ಮ ಹೃದಯದಲ್ಲಿಟ್ಟುಕೊಂಡು ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯಲು ಇಲ್ಲಿ ತಲೆಬಾಗಿರುವ ನಿನ್ನ ಪ್ರಿಯರಾದ ಮಕ್ಕಳಿಗೆ ನಿನ್ನ ಪವಿತ್ರಾತ್ಮದಿಂದ ತುಂಬಿ ನೀವು ನಡೆಸುವುದಕ್ಕಾಗಿ ಸ್ತೋತ್ರ ತಂದೆ. ತಂದೆ, ಕಳೆದ ವರ್ಷಗಳಿಂದ ಇಲ್ಲಿನವರೆಗೂ ಡಾನ್ ಸಭೆ ಹಿರಿಯ ಅಣ್ಣಂದಿರಿಗೂ ಮತ್ತು ಸಹೋದರ ಸಹೋದರಿಯರಿಗೂ ನೀವು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದಾರೆ ತಂದೆ. ಅದೇ ಪ್ರಕಾರ ಇಲ್ಲಿ ತಲೆಬಾಗಿರುವ ನಿನ್ನ ಪ್ರಿಯರಾದ ಮಕ್ಕಳು, ಎಲ್ಲ ಸಭೆ ಹಿರಿಯ ಅಣ್ಣಂದಿರು, ಸಹೋದರ ಸಹೋದರಿಯರು, ಅವರಿಗೆಲ್ಲ ಮಾಡಿದಂಥ ಒಂದೊಂದು ಉಪಕಾರಗಳನ್ನು ನೆನೆಸಿಕೊಂಡು ಪ್ರತಿಯೊಬ್ಬರು ಈ ದಿನ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದಾರೆ ತಂದೆ. ಅವುಗಳನ್ನೆಲ್ಲ ನೀವು ಅಂಗೀಕರಿಸಿ ಆಶೀರ್ವದಿಸಿ ನಿಮ್ಮ ಇಷ್ಟ, ನಿಮ್ಮ ಚಿತ್ತ, ನಿಮ್ಮ ದೈವಿಕ ಯೋಚನೆ ಪ್ರಕಾರ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ನಿನಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯಲು ಎಲ್ಲರಿಗೂ ನಿನ್ನ ಪವಿತ್ರಾತ್ಮದಿಂದ ತುಂಬಿ ನಡೆಸುವುದಕ್ಕಾಗಿ ಸ್ತೋತ್ರ ತಂದೆ. ತಂದೆ, ಈ ದಿನ ಅನೇಕ ಸಹೋದರ ಸಹೋದರಿಯ ಆರೋಗ್ಯದ ಕೊರತೆಗೋಸ್ಕರ ಬೇಡ್ತೀವಿ. ಅವರು ಪುನಃ ಬಂದು ನಿನ್ನ ಕೃಪಾಸ್ಥಾನದ ಮುಂದೆ ಅಡ್ಡ ಬಿದ್ದು ನೀವು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ನಿಮಗೆ ಕೃತಜ್ಞತೆ ಸಲ್ಲಿಸೋರಲ್ಲಿ ನಮ್ಮ ಹಿರಿಯ ಅಣ್ಣನಾದಂಥ ಡಾಕ್ಟರ್ ಪ್ರಸಾದಣ್ಣನವರು ಮತ್ತು ಪುಟ್ಟಚಂದ್ರಣ್ಣನವರು, ಇನ್ನು ಪುಷ್ಪರಾಜಣ್ಣ ಮತ್ತು ಹಾಬೇಲ್ ಪೀಟರ್, ಪ್ರೇಮ್ ಮತ್ತು ರಮಣಿ ಸಿಸ್ಟರ್ ಮತ್ತು ಜೋಸ್ಪಿನಕ್ಕ, ಕಮಲಮ್ಮ, ಇನ್ನು ಅನೇಕ ಸಹೋದರ ಸಹೋದರಿಯರ ಆರೋಗ್ಯದ ಕೊರತೆ ಇದೆ. ಅವರೆಲ್ಲರಿಗೋಸ್ಕರ ಬೇಡೋರಾಗಿದ್ದೀವಿ ತಂದೆ. ಅಪ್ಪ, ಈ ದಿನ ಬೆಳಗಿನಿಂದ ಸಾಯಂಕಾಲವರೆಗೂ ಈ ಕೂಟಕ್ಕೆ, ಈ ಕೃತಜ್ಞತೆ ಆರಾಧನೆಗೆ ರೀಡ್ ಮಾಡಿದಂಥ ಸಹೋದರು ಮತ್ತು ಹಾಡು ಹೇಳುವಂಥ ಸಹೋದರಿಗಳು, ವಾಕ್ಯ ಓದುವಂಥರು, ಪಾಠ ಮಾಡುವಂಥರು ಪಾದಕ್ಕೆ ಒಪ್ಪಿಸ್ತೀವಿ ತಂದೆ. ಎಲ್ಲರನ್ನು ಅಂಗೀಕರಿಸ್ರಿ, ಆಶೀರ್ವದಿಸ್ರಿ. ಬರತಕ್ಕಂಥ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚಾಗಿ ನಿನ್ನ ಮೇಲೆ ಭಯಭಕ್ತಿಯಿಂದ ನಿನಗೆ ವಿಧೇಯರಾಗಿ ನಡೆದುಕೊಳ್ಳಲು ನಮ್ಮೆಲ್ಲರಿಗೂ ನಿನ್ನ ಪವಿತ್ರಾತ್ಮದಿಂದ ತುಂಬಿ ನಡೆಸುವುದಕ್ಕಾಗಿ ಸ್ತೋತ್ರ ತಂದೆ. ತಂದೆ, ಇಲ್ಲಿ ತಲೆಬಾಗಿರುವ ನನ್ನ ಸಹೋದರ ಸಹೋದರಿಯರ ಹೃದಯಗಳನ್ನು ನೀನು ಬಲ್ಲಾತನು ತಂದೆ. ಅವರು ಇಂಥ ಮಾತುಗಳನ್ನು ಕೇಳಿ ತಮ್ಮನ್ನು ಶುದ್ಧಿಪಡಿಸಿಕೊಂಡು ಅಂಥ ಒಳ್ಳೆ ನೀತಿಗಾಗಿ, ಪರಲೋಕ ರಾಜ್ಯಕ್ಕಾಗಿ ತವಕ ಪಡುವಾಗ ಅದಕ್ಕೆ ಅಡ್ಡಿ ಮಾಡುವಂಥ ಕೆಡಕನಿಂದ ತಪ್ಪಿಸಿ ಅವರಿಗೆ ಏನು ಅಗತ್ಯ ಇದೆ ಎಂದು ಬಲ್ಲವರಾದ ನೀವು ಅದನ್ನು ಸಹ ಕೊಟ್ಟು ಕೈ ಹಿಡಿದು ನಡೆಸುವ ತಂದೆ, ನಿನ್ನ ಪಾದಕ್ಕೆ ಸ್ತೋತ್ರಪ್ಪ. ತಂದೆ, ಈ ದಿನ ಬೆಳಗಿನಿಂದ ಸಾಯಂಕಾಲವರೆಗೂ ನಡೆಯುವ ಎಲ್ಲ ವಿಷಯಗಳು ನಿನ್ನ ಪೂಜೆ ಪಾದಕ್ಕೆ ಒಪ್ಪಿಸ್ತೀವಿ. ನಿನ್ನ ಮುಖ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು ನಡೆಸ್ಕೊಡ್ರಿ ಎಂದು ಈ ಪ್ರಾರ್ಥನೆ ನಮ್ಮ ರಕ್ಷಕರು, ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ ತಂದೆ. ಆಮೆನ್. ಥ್ಯಾಂಕ್ ಯು ಬ್ರದರ್. ಮೊದಲನೇ ದೇವರ ಒಂದು ಸಂದೇಶ, ಫಸ್ಟ್ ಡಿಸ್ಕೋರ್ಸು ನಮ್ಮ ಮಧ್ಯದಲ್ಲಿರುವಂಥ ಸಾರುವಂಥ ಥಾಮಸ್ರವರು ಅವರು ಆದುಕೊಂಡಂಥ ವಾಕ್ಯ 1 ಥೆಸಲೋನಿಕ್ಯ 5ನೇ ಅಧ್ಯಾಯ 18ನೇ ವಚನ. 1 ಥೆಸಲೋನಿಕ್ಯ 5ನೇ ಅಧ್ಯಾಯ 18ನೇ ವಚನ ಓದಬೇಕಂತ ಕೇಳಿಕೊಳ್ಳುತ್ತೀನಿ.
ಸುರೇಶ್ ಮೈಕ್. ಅದು ಚೆಕ್ பண்ண. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇನ್ನೊಂದು ವಾಕ್ಯ ಓದ್ಬಿಡಿ. ಒಟ್ಟು 2 ವಾಕ್ಯ. 1 ಕೊರಿಂಥ್ಯ 10ನೇ ಅಧ್ಯಾಯ 31ನೇ ವಚನ. 1 Corinthians 10th chapter 31st verse. ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಆಮೇನ್. ಅವರು ಆದುಕೊಂಡಂಥ ಒಂದು ಟೈಟಲು ಥ್ಯಾಂಕ್ಸ್ ಗಿವಿಂಗ್ ಆ್ಯಂಡ್ ಕ್ರಿಸ್ಟಿಯನ್ ನ್ಯೂ ಇಯರ್ ರೆಸೊಲ್ಯೂಷನ್ ಎಂಬ ಒಂದು ಅಡಿಯಲ್ಲಿ ಸಹೋದರರು ನಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕಿದ್ದಾರೆ. ಬ್ರದರ್ ಥಾಮಸ್ ಅವರು. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರಿಯರೇ, ತಂದೆಯಾದಂಥ ಯೆಹೋವ ದೇವರು, ಆತನ ಒಬ್ಬನೇ ಮಗನು, ನಮ್ಮ ರಕ್ಷಕನು ಒಡೆಯನೂ ಆದಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಈ ವಿಶೇಷವಾದಂಥ ದಿನದಂದು ಡಾನ್ ಸಭೆಯವರೆಲ್ಲರೂ ಸೇರಿ ಈ ಒಂದು ದಿನದ ಆಧ್ಯಾತ್ಮಿಕ ಕೃತಜ್ಞತಾ ಸ್ತುತಿ ಕೂಟವನ್ನು ಏರ್ಪಾಟು ಮಾಡುವಂಥ ಸಮಯದಲ್ಲಿ ನಾವೆಲ್ಲರೂ ಬಂದು ಒಂದು ಉತ್ತಮವಾದಂಥ ಆಧ್ಯಾತ್ಮಿಕ ಸಮಯವನ್ನು ಕಳೆಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿಕೊಟ್ಟದ್ದಕ್ಕಾಗಿ ತಂದೆಯಾದಂಥ ದೇವರಿಗೆ, ಒಡೆಯನೂ ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಮುಖಾಂತರ ವಂದನೆಯನ್ನು, ಘನಮಾನವನ್ನು, ಸ್ತುತಿ ಸ್ತೋತ್ರಗಳನ್ನು ಉದಯ ಕಾಲದಲ್ಲಿ ಸಲ್ಲಿಸುತ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಕುಳಿತಿರತಕ್ಕಂಥ ಸಹೋದರ ಸಹೋದರಿಯರನ್ನು ನೋಡಿದ್ರೆ ಎಲ್ಲರೂ ಸತ್ಯವೇದದಲ್ಲಿ ನುರಿತಂಥವರು, ಜ್ಞಾನ ಸಂಪನ್ನರು, ಸತ್ಯವೇದದ ವಿಷಯದಲ್ಲಿ ಎಲ್ಲವನ್ನೂ ತಿಳ್ಕೊಂಡಿದ್ದೀರಾ. ನಿಮ್ಮ ಮುಂದೆ ಮಾತಾಡೋದಕ್ಕೆ ನನಗೆ ಕಷ್ಟ. ಆದರೂ ಸಹ ಈ ಒಂದು ನೂತನ ವರ್ಷಕ್ಕೆ ನಾವು ಕಾಲಿಟ್ಟಿರುವುದರಿಂದ ಈ ವರ್ಷದಲ್ಲಿ ಕ್ರೈಸ್ತರಾದಂಥ ನಾವುಗಳು ಏನನ್ನು ಮಾಡಬೇಕು ಎಂಬುದನ್ನು ಮತ್ತೊಮ್ಮೆ ದೇವರ ವಾಕ್ಯದ ಆಧಾರದ ಮೇಲೆ ಮೆಲುಕು ಹಾಕಿ ನಮ್ಮ ನಂಬಿಕೆಗಳನ್ನು ದೃಢಪಡಿಸಿಕೊಳ್ಳುವಂಥ ಒಂದು ಉದ್ದೇಶದಿಂದ ನಾನು ಇವತ್ತಿನ ದಿನದಲ್ಲಿ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗದ ಶೀರ್ಷಿಕೆ ಬಂದು ಕೃತಜ್ಞತಾ ಸ್ತುತಿ ಮತ್ತು ಕ್ರೈಸ್ತರಾದಂಥವರು ಈ ಹೊಸ ವರ್ಷದಲ್ಲಿ ಯಾವ ರೀತಿಯಾದಂಥ ನಿರ್ಣಯಗಳನ್ನು, ಸಂಕಲ್ಪಗಳನ್ನು ತೆಗೆದುಕೊಳ್ಳಬೇಕು ಎಂಬುದು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮೊದಲು ನಾವು ಒಂದು ವರ್ಷವನ್ನು ಕಳೆದಿದ್ದೀವಿ, ನೂತನ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಮೊದಲು ನಾವು ಮಾಡಬೇಕಾಗಿರುವಂಥದ್ದು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು. ಸೊ ಇವತ್ತಿನ ದಿನದಲ್ಲಿ ಕೃತಜ್ಞತೆಯ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಜವಾದಂಥ ಒಂದು ಕೃತಜ್ಞತಾ ಸ್ತುತಿ ಅಂತಂದರೆ ಯಾರ ಒತ್ತಾಯವೂ ಇಲ್ಲದೆ ಮನಪೂರ್ವಕವಾಗಿ ನಾವು ದೇವರಿಂದ ಪಡೆದುಕೊಂಡಂಥ ಲಾಭಕ್ಕಾಗಿ, ಉಪಕಾರಕ್ಕಾಗಿ, ಆಶೀರ್ವಾದಕ್ಕಾಗಿ ನಾವು ಸಲ್ಲಿಸುವಂಥ ಕೃತಜ್ಞತೆಯೇ ನಿಜವಾದಂಥ ಕೃತಜ್ಞತಾ ಸ್ತುತಿ. ಯಾವುದೇ ಒಂದು ಕೃತಜ್ಞತಾ ಸ್ತುತಿಯ ತೀಕ್ಷ್ಣತೆ ಯಾವುದರ ಮೇಲೆ ಆಧಾರಿತವಾಗಿರುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನಾವು ದೇವರಿಂದ ಎಷ್ಟು ಲಾಭವನ್ನು ಪಡೆದುಕೊಂಡಿರ್ತೀವೋ ಅದರ ಮೇಲೆ ಅದು ಆಧಾರಿತವಾಗಿರುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಒಂದು ಕೃತಜ್ಞತೆ ಸ್ತುತಿಯ ಪರಿಪೂರ್ಣತೆ ಯಾವಾಗ ಆಗುತ್ತೆ ಅಂತಂದರೆ, ಫುಲ್ಫಿಲ್ಮೆಂಟ್ ಯಾವಾಗ ಆಗುತ್ತೆ ಅಂತಂದರೆ, ಎಷ್ಟು ಪ್ರಾಮಾಣಿಕವಾಗಿ ನಾವು ಆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಎಂಬುದರ ಮೇಲೆ ಆಧಾರವಾಗಿರುತ್ತೆ. ಬಹುಶಃ ಒಂದು ವಾಕ್ಯವನ್ನು ಓದಿದ್ರೆ ನಮಗೆ ತಿಳಿಯಾಗುತ್ತೆ. 2 ಕೊರಿಂಥ 9ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾರೆ, ಓದಿ. ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡ ಶಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ
ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಉಂಟು ಮಾಡುವಂಥದ್ದು. ಎಲ್ಲಾ ವಿಷಯದಲ್ಲಿ ನಾವು ಸ್ಥಿತಿವಂತರಾದ್ರೆ ನಾವೇನ್ ಮಾಡ್ತೀವಂತೆ? ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ನಾವೇನ್ ಮಾಡ್ತೀವಂತೆ? ಉದಾರವಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಅದಕ್ಕೆ ನಾನು ನಿಮ್ಗೆ ಏನು ಹೇಳಿದೆ ಅಂತಂದ್ರೆ, ಒಂದು ಕೃತಜ್ಞತಾ ಸ್ತುತಿಯ ತೀಕ್ಷ್ಣತೆ ಎಷ್ಟರ ಮಟ್ಟಿಗೆ ನಾವು ಆ ವರ್ಷದಲ್ಲಿ ಲಾಭ ಪಡ್ಕೊಂಡಿರ್ತೀವಿ ಅದರ ಮೇಲೆ ಆಧಾರವಾಗಿರುತ್ತೆ ಅಂತ ಹೇಳಿದೆ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ತೀರಾ ವೈಯಕ್ತಿಕವಾದಂಥ ವಿಚಾರ. ಲೋಕದಲ್ಲಿ ನಾವು ಮಾಡಲೇಬೇಕಾದಂಥ ಅಂಗಿನಲ್ಲಿರತಕ್ಕಂಥ ಬಹಳಷ್ಟು ಕೆಲಸಗಳನ್ನು ನಮ್ಮ ಪರವಾಗಿ ಬೇರೆಯವರು ಮಾಡ್ಬೋದು. ಆದರೆ ನಮ್ಮ ಪರವಾಗಿ ದೇವರ ಬಳಿಯಲ್ಲಿ ಬೇರೆ ಯಾರು ಹೋಗಿ ಕೃತಜ್ಞತೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಹಳೆ ಒಡಂಬಡಿಕೆ ನಿರ್ದರ್ಶನದಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ, ಯಾವನಾದರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಂದ್ರೆ ಅವನೇನ್ ಮಾಡ್ಬೇಕಂತೆ? ಅವನು ದೇವದರ್ಶನದ ಗುಡಾರದ ಸಮೀಪಕ್ಕೆ ಬಂದು ತಾನು ಕೃತಜ್ಞತಾ ಸ್ತುತಿಗಾಗಿ ಏನು ಸಮರ್ಪಣೆ ಮಾಡಬೇಕೋ ಅದನ್ನ ಯಾಜಕನಿಗೆ ಒಪ್ಪಿಸ್ಬೇಕು. ಅವನು ಹೇಳಿ ಕಳ್ಸಂಗಿಲ್ಲ, ತಗೊಳಪ್ಪ ನನ್ನ ಪರವಾಗಿ ನೀವು ಹೋಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸು ಅಂತಂದ್ರೆ ದೇವರಿಗೆ ಅದು ಅಗೌರವ ಸಲ್ಲಿಸಿದಂತೆ. ಪ್ರಿಯ ಸೋದರ ಮತ್ತು ಸೋದರಿಯರೇ, ನಾವು ಸಲ್ಲಿಸುವಂತ ಕೃತಜ್ಞತಾ ಸ್ತುತಿಯು ಯಾವ ವಿಧದಲ್ಲೂ ನಾವು ದೇವರಿಗೆ ಕೊಡುತ್ತಿರುವಂತ ಲಾಭವಲ್ಲ, ಬದಲಿಗೆ ಅದು ಪರಿಹಾರವೂ ಅಲ್ಲ. ಹಾಗಾದ್ರೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವುದಂದ್ರೆ ಏನರ್ಥ ಅಂತಂದ್ರೆ, ನಾವು ಹೃತ್ಪೂರ್ವಕವಾಗಿ ದೇವರಿಂದ ಏನನ್ನ ಹೊಂದಿದ್ದೇವೋ ಅದನ್ನ ಅಂಗೀಕಾರ ಮಾಡುವಂಥದ್ದು. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿ ಬೆನಿಫಿಟ್ಸ್ ವಾಟ್ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ದಿ ಆಲ್ಮೈಟಿ ಗಾಡ್. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ನಾವು ದೇವರೇ ನಿನಗೆ ಋಣಿಯಾಗಿದ್ದೇವೆ ಎಂಬುದಾಗಿ ವಾಗ್ದಾನ ಮಾಡುವಂಥದ್ದು. ಪ್ರಿಯ ಸೋದರ ಮತ್ತು ಸೋದರಿಯರೇ, ನಾವು ಇಲ್ಲಿ ಬಂದು ಕೂತ್ಕೊಂಡಿರೋದು ಕೃತಜ್ಞತೆ ಹೇಳುವುದಕ್ಕಲ್ಲ, ದೇವರಿಂದ ಪಡೆದಿರುವಂತಹ ಲಾಭವನ್ನು ಅಂಗೀಕಾರ ಮಾಡ್ತಾ ಇದ್ದೀವಿ ಮತ್ತು ನಾವು ಆತನಿಗೆ ಋಣಿಯಾಗಿದ್ದೇವೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದೀವಿ. ಯಾಕೆ ಋಣಿಯಾಗಿದ್ದೇವೆ ಅಂತಂದ್ರೆ, ನಾವು ದೇವರಿಗೆ ಯಾವ ವಿಧದಲ್ಲೂ ಪರಿಹಾರ ಕೊಡೋದಕ್ಕೆ ಸಾಧ್ಯವಿಲ್ಲ, ಯಾವ ವಿಧದಲ್ಲೂ ಆತನಿಗೆ ಲಾಭ ಕೊಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ, ನಾವು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆಯಲ್ಲಿಯೂ ದೇವರಿಂದ ಏನು ಮಾಡ್ತಾ ಇದ್ದೀವಿ? ಪಡ್ಕೊಳ್ತಾನೆ ಇದ್ದೀವಿ. ಅದನ್ನು ಲೆಕ್ಕ ಹಾಕೋದಕ್ಕೂ ಆಗಲ್ಲ, ಅಳಿಯೋದಕ್ಕೂ ಆಗಲ್ಲ. ಅಪರಿಮಿತವಾಗಿ ದೇವರಿಂದ ನಾವು ಪಡ್ಕೊಳ್ತಾನೆ ಇರುವುದರಿಂದ ಯಾವ ಕಾರಣಕ್ಕೂ ನಾವು ದೇವರಿಗೆ ಪ್ರತಿಯಾಗಿ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಕೃತಜ್ಞತೆಯನ್ನ ಮಾಡತಕ್ಕಂಥ ಅಂಗಿನಲ್ಲಿ ಪ್ರತಿಯೊಬ್ಬ ಕ್ರೈಸ್ತರು ಇದ್ದಾರೆ ಎಂಬುದಾಗಿ ಸತ್ಯವೇದದುದ್ದಕ್ಕೂ ನಮಗೆ ತಿಳುವಳಿಕೆ ಹೇಳಿರುವಂಥದ್ದನ್ನ ನಾವು ನೋಡ್ತೀವಿ. ನಾವು ಪ್ರತಿಯೊಬ್ಬರು ದೇವರ ಅಂಗಿನಲ್ಲಿದ್ದೇವೆ ಎಂಬುದು ಸತ್ಯವೇದದ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಪುಸ್ತಕವರೆಗೂ ಹೇಳಿರುವಂಥದ್ದನ್ನ ನಾವು ನೋಡ್ತೀವಿ. ಮತ್ತೊಂದು ಗಮನಿಸ್ತೀವಿ, ನಾವು ಎಲ್ಲ ರೀತಿಯಾದಂಥ ಕೃತಜ್ಞತಾ ಸ್ತುತಿಯು ದೇವರ ಆರಾಧನೆ ಮತ್ತು ಕೊಂಡಾಟದೊಂದಿಗೆ ನಿಕಟವಾದಂಥ ಒಂದು ಸಂಬಂಧವನ್ನ ಹೊಂದಿರುವಂಥದ್ದನ್ನ ನಾವು ನೋಡುವಂಥವರಾಗ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಏನಿತ್ತು ಅಂತಂದ್ರೆ, ದೇವರೊಂದಿಗಿನ ಆತ್ಮೀಯ ಸಂಬಂಧವನ್ನ ವಸ್ತುಗಳ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ರು. ಅದರ ಅಡಿಯಲ್ಲೇ ದೇವರು ಏನು ಮಾಡಿದ್ರು ಅಂದರೆ, ಪೂರ್ವಕಾಲದಲ್ಲಿ ಯಾವನಾದರೂ ನನಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತಂದರೆ ಅವನೇನು ಮಾಡಬೇಕಂತೆ? ಅವನು ಬಂದು ಯಜ್ಞಗಳನ್ನು ಸಮರ್ಪಣೆ ಮಾಡಬೇಕು ಎಂಬುದಾಗಿ ಹೇಳಿದ್ರು. ಒಂದು ಉದಾಹರಣೆ ಓದೋಣ. ಯಾಜಕ ಕಾಂಡ 7ನೇ ಅಧ್ಯಾಯ 12ರಿಂದ 13. ಸಮಾಧಾನ ಯಜ್ಞ ನಿಯಮಗಳು ಯಾವುದಾದರೂ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಯೆಹೋವನಿಗೆ ಮಾಡುವುದಾದರೆ ಅದರೊಡನೆ ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳನ್ನು,
ಎಣ್ಣೆಯಿಂದ ಪೂರಾ ನೆನೆಸಿದ ಗೋಧಿ ಹಿಟ್ಟಿನ ಹೋಳಿಗೆಗಳನ್ನು ಸಮರ್ಪಿಸಬೇಕು. ಸಾಕು ಸಿಸ್ಟರ್. ಇಲ್ಲೇನು ನೋಡ್ತೀವಿ ಅಂತಂದ್ರೆ, ಹಳೆ ಕ್ರಮದ ಪ್ರಕಾರ ದೇವರಿಗೆ ಏನ್ ಮಾಡ್ತಾ ಇದ್ರಂತೆ, ದೇವರೊಂದಿಗೆ ಒಂದು ಆತ್ಮಿಕವಾದಂಥ ಸಂಬಂಧವನ್ನ ಹೊಂದ್ಕೊಂಡಿರ್ಬೇಕು ಅಂತಂದ್ರೆ ಅವ್ರೇನ್ ಮಾಡಬೇಕಿತ್ತು, ವಸ್ತು ರೂಪವಾಗಿ ತೋರಿಸ್ಬೇಕಿತ್ತು. ಇಸ್ರೇಲ್ರು ಏನ್ ಮಾಡ್ತಾ ಇದ್ರು, ಪ್ರತಿ ವರ್ಷದಲ್ಲಿ ಆಗಿಂದಾಗೆ ಏನ್ ಮಾಡ್ತಾ ಇದ್ರಂತೆ, ದೇವದರ್ಶನದ ಗುಡಾರಕ್ಕೆ ಹೋಗಿ ಸಮರ್ಪಣೆಗಳನ್ನ ಮಾಡ್ತಾ ಇದ್ರು. ಸೊ ದ ಕವನೆಂಟ್ ವಾಸ್ ಎಸ್ಟಾಬ್ಲಿಷ್ ಥ್ರೂ ದೀಸ್ ಕೈಂಡ್ ಆಫ್ ಸ್ಯಾಕ್ರಿಫೈಸಸ್. ಅದೇ ಅಡಿಯಲ್ಲಿ ಕೃತಜ್ಞತೆ ಸಲ್ಲಿಸಬೇಕು ಅಂದ್ರೂ ಅವನು ಯಜ್ಞ ಪಶುವಿನ ಜೊತೆಗೆ ಹುಳಿ ಇಲ್ಲದ ರೊಟ್ಟಿಯನ್ನ, ಹೋಳಿಗೆಯನ್ನ, ಎಣ್ಣೆ ಬೆರೆಸಿದಂಥ ಹಿಟ್ಟನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರು. ಇದೆಲ್ಲ ಏನಂದ್ರೆ ಮೆಟೀರಿಯಲಿಸ್ಟಿಕ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಟು ಗಾಡ್. ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಈ ಸುವಾರ್ಥ ಯುಗದಲ್ಲೂ ತಂದೆಯಾದಂಥ ದೇವರು ಸದ್ಭಕ್ತರಿಗೆ, ವಿಶ್ವಾಸಿಗಳಿಗೆ ಇದೇ ರೀತಿಯಾದಂಥ ಯಜ್ಞ ಸಮರ್ಪಣೆ ಮಾಡತಕ್ಕಂಥ ಅವಕಾಶವನ್ನ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ನಾವು ಈ ಯಜ್ಞ ಸಮರ್ಪಣೆಗಳನ್ನ ಮಾಡಬೇಕಾದ್ರೆ ಒಂದು ವೇಳೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ನಾವು ದೇವರಿಗೆ ಪ್ರತಿಯಾಗಿ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ಕೃತಜ್ಞತೆಯನ್ನ ಕೊಡತಕ್ಕಂಥ ಉದ್ದೇಶ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ. ಸೊ ಯಾವಾಗಲೂ ನಾವು ಪ್ರತಿಯಾಗಿ ಕೊಡ್ತೀವಿ ಅಂತಂದ್ಬಿಟ್ಟು ನಮ್ಮ ಮನಸ್ಸಿನ ಮೂಲೆಯಲ್ಲೂ ಸಹ ನಾವು ಏನು ಮಾಡಬಾರ್ದಂತೆ, ಅನ್ಕೊಳ್ಬಾರ್ದು. ಹಾಗಾದರೆ ಈ ಸುವಾರ್ಥ ಯುಗದಲ್ಲಿ ನಾವು ಯಾವ ರೀತಿಯಾಗಿ ಯಜ್ಞವನ್ನು ಸಮರ್ಪಣೆ ಮಾಡಬೇಕು? ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಪೌಲನು ರೋಮಾಪುರದವರಿಗೆ ಬರೋ ಪತ್ರಿಕೆಯಲ್ಲಿ ಹೇಳ್ತಾರೆ 12:1, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದಂಥ ಆರಾಧನೆ. ಸೊ ಇದು ಕ್ಲಾರಿಟಿ ಬಂತಾ? ಏನು, ನಾವು ನಮ್ಮ ದೇಹಗಳನ್ನೇ ದೇವರಿಗೆ ಮೀಸಲಾಗಿಯೂ ಅಂದರೆ ದೇವರ ಕಾರ್ಯದಲ್ಲಿ ನಾವು ತೊಡ್ಕೊಳ್ಬೇಕು. ಪ್ರತಿಯೊಂದನ್ನು ದೇವರಿಗೋಸ್ಕರ ಮಾಡುವಂಥವರಾಗಿರಬೇಕು. ನಮ್ಮ ಸಮಯ ಆಗ್ಬೋದು, ನಮ್ಮ ಹಣ ಆಗ್ಬೋದು, ನಮ್ಮ ಜ್ಞಾನ ಆಗ್ಬೋದು, ತಿಳುವಳಿಕೆ ಆಗ್ಬೋದು, ಪ್ರತಿಯೊಂದನ್ನು ನಾವು ದೇವರಿಗೋಸ್ಕರ ನಾವು ವಿನಿಯೋಗ ಮಾಡ್ಕೊಳ್ತೀವಿ ಅಂತಂದರೆ ನಾವು ನಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ಅದು ಸಮಾನವಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಕೃತಜ್ಞತಾ ಸ್ತುತಿಯ ವಿಷಯದಲ್ಲಿ ಒಟ್ಟು 40 ಸಾರಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ 30 ಸಾರಿ ಕೀರ್ತನೆ ವೇದ ಭಾಗದಲ್ಲೇ ಇರುವಂಥದ್ದನ್ನ ನಾವು ನೋಡ್ತೀವಿ. ಒಟ್ಟಾರೆ ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದರಲ್ಲಿ 4 ವಿಧಾನಗಳಿದೆ ಎಂಬುದಾಗಿ ನಾವು ನೋಡ್ತೀವಿ. 4 ವಿಧಾನ. ಮೊದಲನೇ ವಿಧಾನ ಏನು ಅಂತಂದರೆ, ವಸ್ತು ರೂಪದ ಮುಖಾಂತರ, ಅಂದರೆ ಯಜ್ಞಗಳ ಸಮರ್ಪಣೆಗಳ ಮುಖಾಂತರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಯಾಜಕ ಕಾಂಡ 7 ಅದೇ 12-15 ವಚನ. ಸಮಾಧಾನ ಯಜ್ಞ ನಿಯಮಗಳು ಯಾವುದಾದರೂ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಯೆಹೋವನಿಗೆ ಮಾಡುವುದಾದರೆ ಅದರೊಡನೆ ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳನ್ನು, ಎಣ್ಣೆಯಿಂದ ಪೂರಾ ನೆನೆಸಿದ ಗೋಧಿ ಹಿಟ್ಟಿನ ಹೋಳಿಗೆಗಳನ್ನು ಸಮರ್ಪಿಸಬೇಕು. ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿರುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಸಮರ್ಪಿಸಿದ ಪ್ರತಿಯೊಂದು ವಿಧವಾದ ಪದಾರ್ಥಗಳಲ್ಲಿಯೂ ಒಂದೊಂದನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಬೇಕು. ಅವು ವೇದಿಗೆ ಯಜ್ಞ ಪಶುವಿನ ರಕ್ತವನ್ನು ಎರಚಿದ ಯಾಜಕನಿಗೆ ಆಗಬೇಕು. ಕೃತಜ್ಞತಾ ಯಜ್ಞ ಪಶುವಿನ ಮಾಂಸವನ್ನು ಯಜ್ಞವು ನಡೆದ ದಿನದಲ್ಲಿಯೇ ಭೋಜನ ಮಾಡಬೇಕು. ಸಾಕು ಸಿಸ್ಟರ್. ಇಲ್ಲೇ ನೋಡ್ತೀವಿ ಅಂತಂದ್ರೆ, ವಸ್ತು ರೂಪವಾಗಿ ಸ್ಥೂಲಭೂತ ಪದಾರ್ಥಗಳ ಮುಖಾಂತರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡತಕ್ಕಂಥ ಒಂದು ವಿಧಾನ. ಎರಡನೇ ವಿಧಾನ ಏನು ಅಂತಂದರೆ, ದೇವರನ್ನ ಕೊಂಡಾಡಿ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಎರಡನೇ ರೀತಿಯಲ್ಲಿ
ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸತಕ್ಕಂಥ ವಿಧಾನ. ಇದು ನೆಹೆಮೀಯನ ಕಾಲದಲ್ಲಿ ನಾವು ನೋಡ್ತೀವಿ. ಯೆರೂಸಲೇಮಿನ ಪೌಳಿಗೋಡೆಯನ್ನು ಆತನು ಪುನಃ ಕಟ್ಟಿದ ಮೇಲೆ ಸರತಿಯಾಗಿ ಅವ್ರೇನು ಮಾಡಿದ್ರು ಅಂತಂದರೆ ದೇವರನ್ನು ಕೊಂಡಾಡುತ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಎಲ್ಲ ರೀತಿಯಾದಂಥ ಕೃತಜ್ಞತೆ ನಿಕಟವಾಗಿ ಆರಾಧನೆ ಮತ್ತು ಕೊಂಡಾಟಕ್ಕೆ ಸಂಬಂಧವನ್ನು ಹೊಂದಿದೆ ಎಂಬುದಾಗಿ ಹೇಳಿದೆ. ಅದಕ್ಕೆ ಉದಾಹರಣೆಯಾಗಿ ಈ 2ನೇ ವಚನವನ್ನು ಓದೋಣ. ನೆಹೆಮೀಯ 12ನೇ ಅಧ್ಯಾಯ 24, 25, 26 ಓದ್ಕೊಳ್ಳಿ ಸಾಕು. ಅದ್ರ 40 ತನಕ ಅದು ಮುಂದುವರಿಯುತ್ತೆ. 24ರಿಂದ 26 ವಚನಗಳನ್ನು ಮಾತ್ರ ನಾವು ಓದೋಣ. ಈ ಲೇವಿ ಗೋತ್ರದ ಪ್ರಧಾನರಲ್ಲಿ ಯೋಶುವನ ಮಗನು ಯೋಧಾಚಾದಕನ ಮೊಮ್ಮಗನೂ ಆದ ಯೋಯಾಕೀಮ್ ದೇಶಾಧಿಪತಿಯಾದ ನೆಹೆಮಿಯ ಯಾಜಕನು ಧರ್ಮೋಪದೇಶಕನೂ ಆದ ಎಜ್ರ ಇವರ ಕಾಲದಲ್ಲಿದ್ದವರು ಹಷಬ್ಯ, ಶೆರಬ್ಯ, ಯಶುವ, ಬೆನ್ನೂಯಿ, ಕದೀಮ್ಯೇಲ್ ಇವರು. ದೇವರ ಮನುಷ್ಯನಾದ ದಾವೀದನ ಅಪ್ಪಣೆಯ ಮೇರೆಗೆ ಇವರ ಸಹೋದರರು ಸರತಿಗೆ ಎರಡೆರಡು ವರ್ಗಗಳಾಗಿ ಪರಸ್ಪರ ಹಾಡುತ್ತಾ ಕೀರ್ತನೆಗಳನ್ನು ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಿದ್ದರು. ಕೀರ್ತನೆಗಳನ್ನ ಕೃತಜ್ಞತಾ ಸ್ತುತಿಯನ್ನು ಅವರು ಮಾಡುತ್ತಿದ್ದರು. ಇದು ದೇವರನ್ನ ಕೊಂಡಾಡಿ ಕೃತಜ್ಞತೆಯನ್ನ ಸಲ್ಲಿಸುವಂತ ಒಂದು ವಿಧಾನ. ಒಂದು ವಸ್ತುವಿನ ಮುಖಾಂತರ ಒಂದು ಕೊಂಡಾಡಿ ಕೃತಜ್ಞತೆಯನ್ನ ಸಲ್ಲಿಸುವಂತ ವಿಧಾನ. 3ನೇ ಒಂದು ವಿಧಾನ ಇದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಸಂದೇಶಗಳು ಮುಂದೆ ಬರತಕ್ಕಂಥ ದೇವರ ರಾಜ್ಯದಲ್ಲಿ ದೇವರನ್ನ ಆರಾಧನೆ ಮಾಡತಕ್ಕಂಥ ಒಂದು ವಿಶೇಷವಾದಂಥ ವಿಧಾನ ಏನು ಅಂತಂದ್ರೆ, ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದೇ ಆರಾಧನೆಯ ಒಂದು ವಿಧಾನ ಆಗಿರುತ್ತಂತೆ. ಇದನ್ನು ಅವರು ಮನಗಂಡ್ರು ಪ್ರವಾದಿಗಳು, ಮುಂದೆ ಈ ರೀತಿಯಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಯೆಶಾಯ ಮತ್ತು ಯೆರೆಮೀಯ 2 ಮಾತುಗಳನ್ನ ಹೇಳ್ತಾರೆ. ಅದನ್ನು ಓದೋಣ. ಯೆಶಾಯ 51:3. ಯೆಹೋವನು ಚಿಯೋನನ್ನು ಸಂತೈಸುವನು, ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ಅಲ್ಲಿ ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಗಳು ಇವು ನೆಲೆಯಾಗಿರುವವು. ಏನು? ದೇವರನ್ನ ಆರಾಧನೆ ಮಾಡತಕ್ಕಂಥ ಕ್ರಮ ಏನು ಅಂದರೆ ಕೃತಜ್ಞತೆ ಸಲ್ಲಿಸುವಂಥದ್ದೇ. ದೇವರಿಗೆ ಆರಾಧನೆಯನ್ನು ಮಾಡತಕ್ಕಂಥ ಕ್ರಮ ಮುಂದೆ ಬರಬೇಕಾದಂಥ ದೇವರ ರಾಜ್ಯದಲ್ಲಿ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಪ್ರವಾದಿಗಳು ಅದನ್ನು ನಮಗೆ ತಿಳಿಸಿಕೊಟ್ಟಿರುವಂಥದ್ದನ್ನ ನಾವು ನೋಡ್ತೀವಿ. ಸೊ ಪ್ರಿಯ ಸೋದರ ಮತ್ತು ಸೋದರಿಯರೇ, ಯೆರೆಮೀಯನು ಇದರ ವಿಷಯದಲ್ಲಿ ಮಾತಾಡ್ತಾರೆ. ಯೆರೆಮೀಯ 30:19 ಇದೇ ಒಂದು ಅರ್ಥದಲ್ಲಿ ಆತ ಹೇಳ್ತಾನೆ, ಬರತಕ್ಕಂಥ ದೇವರ ರಾಜ್ಯದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದೇ ದೇವರನ್ನ ಆರಾಧನೆ ಮಾಡತಕ್ಕಂಥ ಒಂದು ಕ್ರಮ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಒಳಗಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು. ನಾನು ಆ ಜನರನ್ನು ಹೆಚ್ಚಿಸುವೆನು, ಇನ್ನು ಕೊಂಚವಾಗಿರುವರು ಅವರನ್ನು ಘನಪಡಿಸುವೆನು. ಅಲ್ಲಿ ಸ್ತೋತ್ರ, ಗಾನ, ಉಲ್ಲಾಸ ಸೇಮ್ ಅದೇ ಒಂದು ಸೀಕ್ವೆನ್ಸ್ ಅಲ್ಲಿ ಬರುವಂಥದ್ದನ್ನ ನಾವು ನೋಡ್ತೀವಿ. ಅದೇ ರೀತಿ ನಾವು ಹೊಸ ಒಡಂಬಡಿಕೆಯಲ್ಲಿ ಹೋಗ್ತೀವಿ. ಇದನ್ನು ಪುಷ್ಟೀಕರಿಸುವುದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಹೋಯ್ತು ಅಂತಂದರೆ ಪ್ರಕಟಣೆ ಪುಸ್ತಕದಲ್ಲಿ ಏನಂತ ಹೇಳ್ತಾರೆ? ತುತ್ತೂರಿ ಊದಿದಾಗ ಅಲ್ಲೇನಂತೆ ಯಾವ್ಯಾವ ರೀತಿಯಾದಂಥ ಸನ್ನಿವೇಶಗಳನ್ನ ನೋಡ್ತೀವಿ. ಎಲ್ಲ ದೇವದೂತರುಗಳು ದೇವರ ಮುಂದೆ ನಿಂತು ಸ್ತೋತ್ರ, ಗಾನ, ಉಲ್ಲಾಸವನ್ನು ಅಲ್ಲಿ ಸ್ತುತಿಸುವಂಥದ್ದನ್ನ ನಾವು ನೋಡ್ತೀವಿ. ಪ್ರಕಟಣೆ 4:9, ಪ್ರಕಟಣೆ 7:12. ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಿದ ಆತನ ಪಾದಕ್ಕೆ ಬಿದ್ದು. ಸಾಕು ಸಿಸ್ಟರ್, ಇಲ್ಲೇನು ನೋಡ್ತೀವಿ ಅಂತಂದ್ರೆ ಯಾವ ಒಂದು ವಿಚಾರವನ್ನ ತಮಗೆ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ದೇವರ ರಾಜ್ಯದಲ್ಲಿ ಆರಾಧನೆ ಮಾಡತಕ್ಕಂಥ ಕ್ರಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವುದು ಒಂದು ಕ್ರಮ ಎಂಬುದಾಗಿ ತಮ್ಮ ಮನಸ್ಸಿಗೆ ನಾಟುವಂತೆ ಇದನ್ನು ಹೇಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ.
ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ಪ್ರಕಟಣೆ ಪುಸ್ತಕನ ನೀವು ಓದ್ಕೊಂಡು ಬನ್ನಿ, ಒಂದಲ್ಲ ಒಂದು ಪ್ರತಿಯೊಂದು ಚಾಪ್ಟರಲ್ಲೂ, ಅಂದರೆ ಒಂದು ಬಿಟ್ಟು ಬೇರೆ ಚಾಪ್ಟರ್ಗಳಲ್ಲಿ ನಾವು ಓದ್ಕೊಂಡು ಬಂತು ಅಂದರೆ ಈ ರೀತಿಯಾದಂಥ ಒಂದು ಸೀನನ್ನು ನಾವು ಅಲ್ಲಿ ನೋಡುವಂಥವರಾಗ್ತೀವಿ. ಇದು ಮೂರನೇ ರೀತಿಯಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥ ವಿಧಾನ. ನಾಲ್ಕನೇದೇನು ಅಂತಂದರೆ, ಬರೀ ಲಾಭವನ್ನು ಪಡ್ಕೊಳ್ತಾ ಇದ್ದೀವಲ್ಲ ಅದಕ್ಕೆ ಮಾತ್ರ ಕೃತಜ್ಞತೆ ಸಲ್ಲಿಸುವಂಥದ್ದಲ್ಲ. ದೇವರ ಒಂದು ವ್ಯಕ್ತಿತ್ವಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ದೇವರು ನಮ್ಗೆ ಲಾಭ ಕೊಡ್ತಾ ಇದ್ದಾರಲ್ಲ ಅಂತ ಮಾತ್ರ ನಾವು ಕೃತಜ್ಞತೆ ಸಲ್ಲಿಸುವಂಥವರಾಗಿರಬಾರ್ದು. ಬದಲಿಗೆ ದೇವರ ಒಂದು ವ್ಯಕ್ತಿತ್ವಕ್ಕಾಗಿ ನಾವು ಆತನಿಗೆ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ಗೋಸ್ಕರ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಅದಕ್ಕೆ ಭಾಳಷ್ಟು ಉದಾಹರಣೆ ಇದೆ. ನಾವು ಒಂದು ಉದಾಹರಣೆಯನ್ನು ಓದಿ ಮುಗಿಸ್ಕೊಳ್ಳೋಣ, ಯಾಕಂದರೆ ಸಮಯ ಕಡಿಮೆ ಇದೆ. ಬಹುಶಃ 11:15 ಅಷ್ಟೊತ್ತು ನಾವು ಮುಗಿಸ್ಬೇಕು. ಕೀರ್ತನೆ 100ನೇ ಅಧ್ಯಾಯ 1-5 ವಚನ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡೂ ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಸೊ ನಾವು ದೇವರ ಒಂದು ಕ್ಯಾರೆಕ್ಟರಿಸ್ಟಿಕ್ಗೋಸ್ಕರ ನಾವು ಲಾಭ ಪಡ್ಕೊಳ್ಳೋದು ಬೇರೆದು. ಲಾಭವನ್ನು ಹೊರತುಪಡಿಸಿ ದೇವರ ಗುಣಾತಿಶಯಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾವು ಭಾಳಷ್ಟು ಜನ ಇದನ್ನು ಮರೆತುಬಿಡ್ತೀವಿ. ಲಾಭ ಆದಾಗ ಮಾತ್ರ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಆದರೆ ನಾವು ದೇವರ ಒಂದು ಗುಣಕ್ಕಾಗಿಯೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ವಚನ ಹೇಳ್ತಾರೆ, ಅದು ಕೀರ್ತನೆ 92:1. ಇಟ್ ಈಸ್ ಗುಡ್ ಟು ಗಿವ್ ಥ್ಯಾಂಕ್ಸ್ ಟು ಜೆಹೋವಾ. ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಎಷ್ಟೋ ಒಳ್ಳೆಯದು. ಯಾಕೆ ಕೃತಜ್ಞತೆ ಸಲ್ಲಿಸಬೇಕು? ಬಿಕಾಸ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ಮೈಟಿ ಗಾಡ್. ಸೊ ಈ ರೀತಿಯಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ 4 ವಿಧವಾದಂಥ ಕೃತಜ್ಞತೆಯನ್ನು ಸಲ್ಲಿಸುವಂಥ ವಿಧಾನಗಳನ್ನು ನಾವು ನೋಡ್ತೀವಿ. ಈಗ ಹೊಸ ಒಡಂಬಡಿಕೆಗೆ ಬರೋದಾಯಿತು ಅಂತಂದರೆ, ಹೊಸ ಒಡಂಬಡಿಕೆಯಲ್ಲಿ ಕೃತಜ್ಞತೆ ಸ್ತುತಿಯ ಬಗ್ಗೆ ಅಥವಾ ಕೃತಜ್ಞತೆ ಸಲ್ಲಿಸುವಿಕೆಯ ಬಗ್ಗೆ ಈ ಒಂದು ವಿಷಯದಲ್ಲಿ 45 ಸಾರಿ ಉಲ್ಲೇಖ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ 2 ವಿಷಯಕ್ಕಾಗಿ ಕೃತಜ್ಞತೆಯನ್ನು, ಕೊಂಡಾಟವನ್ನು ಸಲ್ಲಿಸುವಂಥದ್ದನ್ನು ನಾವು ನೋಡ್ತೀವಿ ಹೊಸ ಒಡಂಬಡಿಕೆಯಲ್ಲಿ. ಒಂದು ಲೌಕಿಕವಾದಂಥ ವಿಷಯಕ್ಕೆ, ಒಂದು ಆತ್ಮಿಕವಾದಂಥ ವಿಷಯಕ್ಕೆ. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿದ್ದಾಗ ಆತನು ಲೌಕಿಕವಾಗಿ ದೇವರು ಕೊಟ್ಟಂಥ ಆಹಾರಕ್ಕಾಗಿ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದನ್ನು ನಾವು ನೋಡ್ತೀವಿ. ಆತ 7,000 ಜನಕ್ಕೆ ಊಟ ಬಡಿಸ್ಬೇಕಾದ್ರೂ ಅಷ್ಟೇ ರೊಟ್ಟಿ, 5,000 ಜನಕ್ಕೆ ರೊಟ್ಟಿ ಮತ್ತು ಮೀನನ್ನು ಬಡಿಸ್ಬೇಕಾದ್ರೂ ಏನಂತ ಮಾಡಿದ್ರು? ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಏನು ಮಾಡಿದ್ರು? ಹಂಚಿದ್ರು. ಕರ್ತರ ಕಡೆ ಭೋಜನದ ಸಂಸ್ಕಾರದ ಆಚರಣೆಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಹಂಚಿದ್ರು. ಇದೇ ಒಂದು ಆದಿಯಲ್ಲಿ ಆತನ ಶಿಷ್ಯನಾದಂಥ ಪೌಲನು ಸಹ ಏನು ಮಾಡಿದ್ರು? ಅದೇ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಾರೆ. ಏನು ಅಂತಂದರೆ, ಈ ಲೌಕಿಕದಲ್ಲಿ ದೇವರು ನಮಗೆ ಕೊಡುವಂಥ ಆಹಾರಕ್ಕಾಗಿ ದೇವರಿಗೆ ಕೃತಜ್ಞತೆ. ಅದೇ ರೀತಿ ಎನಿಥಿಂಗ್, ಇಲ್ಲಿ ಒಂದು ಎಕ್ಸಾಂಪಲ್, ಸತ್ಯವೇದದಲ್ಲಿರತಕ್ಕಂಥ ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಲೌಕಿಕವಾದಂಥ ವಿಚಾರಕ್ಕೆ ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸುವಂಥದ್ದು ನಮ್ಮ ಕೆಲಸ, ನಮ್ಮ ಒಂದು ಕರ್ತವ್ಯ. ನಾವಿಲ್ಲಿ ಸುರಕ್ಷಿತವಾಗಿ ಬಂದಿದ್ದೀವಿ ಅಂತಂದರೆ, ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲು ಬಂದಿದ್ದೀವಿ ಅಂತಂದರೆ, ದೇವರ ಸಹಾಯ ನಿರ್ದರ್ಶನಗಳಿಲ್ಲದೆ ನಾವು ಇಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ದೇವರಿಗೆ ನಾವು ಸ್ತೋತ್ರವನ್ನು ಹೇಳುವಂಥವರಾಗಬೇಕು. ಒಂದು ಉದಾಹರಣೆ ಓದೋಣ. ಮತ್ತಾಯ 15:36. ಆ 7 ರೊಟ್ಟಿಗಳನ್ನು, ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ
ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಹಾ, ದೇವರಿಗೆ ಸ್ತೋತ್ರ ಮಾಡಿ ಹಂಚಲು ಶಿಷ್ಯರು ಗುಂಪಿನವರಿಗೆ ಕೊಟ್ಟರು. ಸೊ ಕರ್ತನ ಪ್ರೀತಿ ಅದೇ ರೀತಿಯಾಗಿ ಮಾರ್ಕ 14:23 ಇದು ಕರ್ತರ ಕಡೆ ಭೋಜನದ ಸಂಸ್ಕಾರದಲ್ಲಿ ಆಗತಕ್ಕಂಥ ಕಾರ್ಯ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು. ಅವರೆಲ್ಲರೂ ಅದರಲ್ಲಿ ಕುಡಿದರು. ಅವರೆಲ್ಲರೂ ಅದರಲ್ಲಿ ಕುಡಿದರು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೌಕಿಕವಾದಂಥ ಆಹಾರಕ್ಕೆ ನಮ್ಮ ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಮಗೆ ಒಂದು ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ. ನಾವು ಸಹ ಈ ಲೋಕದಲ್ಲಿ ಏನೆಲ್ಲ ಪಡ್ಕೊಳ್ತೀವೋ ಅಂಥ ಎಲ್ಲ ವಿಚಾರಕ್ಕೂ ದೇವರಿಗೆ ಕೃತಜ್ಞತೆಯನ್ನು ಹೇಳುವಂಥವರಾಗಿರಬೇಕು. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪೌಲನು ಭಾಳಷ್ಟು ವಿಷಯದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಆತನು ಯಾವೆಲ್ಲ ವಿಷಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೋ ಅದೆಲ್ಲವನ್ನು ನಾವು ಅಳವಡಿಸಿಕೊಳ್ಳುವುದಕ್ಕೆ ಭಾಳ ಅನುಕೂಲಕರವಾಗಿರುವಂಥ ವಿಚಾರ ಆಗಿದೆ ಎಂಬುದಾಗಿ ನಾನು ಭಾವಿಸ್ತೀನಿ. ಪೌಲ ಒಂದು ಲೌಕಿಕವಾದಂಥ ಒಂದು ವಿಷಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವನು ರೊಟ್ಟಿಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ, ಆಹಾರಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ. ಅದಲ್ಲದೆ ಆತ ಬೇರೆ ಯಾವ ವಿಚಾರಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಅಂತ ನಾವು ಗಮನಿಸಬೇಕಾದಂಥ ವಿಷಯ ಏನು ಅಂತಂದರೆ, ಆತ ಕ್ರಿಸ್ತನಿಗಾಗಿ, ತಂದೆಯಾದಂಥ ದೇವರು ಈ ಭೂಲೋಕಕ್ಕೆ ಕ್ರಿಸ್ತನನ್ನು ಕಳುಹಿಸಿದ್ದಕ್ಕಾಗಿ ಆತ ಏನು ಮಾಡ್ತಾರೆ ಅಂತಂದರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ದ ಅನ್ಸ್ಪೀಕಬಲ್ ಗಿಫ್ಟ್ ಅಂತ ಹೇಳ್ತಾರೆ. ವರ್ಣಿಸಲು ಅಶಕ್ಯವಾದಂಥವರನ್ನು ಕಳಿಸಿಕೊಟ್ಟದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಹೇಳ್ತಾರೆ. ವಚನ ಓದೋಣ. 2 ಕೊರಿಂಥ 9:15. ವರ್ಣಿಸಲಾಗದವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ವರ್ಣಿಸಲು ಅಶಕ್ಯವಾದಂಥ ಅಂದರೆ ವರ್ಣಿಸುವುದಕ್ಕೆ ಆಗಲ್ಲ. ಐ ಕಾಂಟ್ ಡಿಫೈನ್ ಅಬೌಟ್ ಕ್ರೈಸ್ಟ್. ಸೊ ವರ್ಣಿಸಲು ಅಶಕ್ಯವಾದಂಥವರಿಗೋಸ್ಕರ ದೇವರಿಗೆ ಸ್ತೋತ್ರ. ನೆಕ್ಸ್ಟು 2ನೇ ಒಂದು ವಿಷಯ ಗಮನಿಸಬೇಕು ಅಂತಂದರೆ, ಆತ ಏನಂತ ಹೇಳ್ತಾರೆ ಅಂದರೆ, ಕರ್ತನಾದಂಥ ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಮರಣದ ಮೇಲೆ ಜಯವನ್ನು ಕೊಟ್ಟಿದ್ದರಿಂದ ದೇವರಿಗೆ ಸ್ತೋತ್ರ. ನೆಕ್ಸ್ಟು ನಾವು ಈ ಲೋಕದಲ್ಲಿ ಕ್ರಿಸ್ತನನ್ನು ಧರಿಸಿಕೊಂಡು ಜಯಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಆತ್ಮಿಕವಾದಂಥ ಮಕ್ಕಳನ್ನು ನಮ್ಮ ಜೊತೆ ಕೊಟ್ಟಿರುವುದರಿಂದ ದೇವರಿಗೆ ಸ್ತೋತ್ರ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ನಾವು ಗಮನಿಸಬೇಕಾದಂಥ ವಿಷಯ. ಯಾವೆಲ್ಲ ವಿಚಾರಕ್ಕಾಗಿ ಪೌಲನು ಸ್ತೋತ್ರವನ್ನು ಸಲ್ಲಿಸಿದ್ದಾನೆ ಅಂತ. ಇದು ಭಾಳ ಉಪಯುಕ್ತವಾದಂಥದ್ದು ಸಹ ಎಂಬುದಾಗಿ ನಾನು ನಂಬ್ತೀನಿ. ಸೊ ಒಂದು ಉದಾಹರಣೆಯನ್ನು ಓದೋಣ. ಮತ್ತೊಂದು ಉದಾಹರಣೆಯನ್ನು 1 ಕೊರಿಂಥ 15:57. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಸ್ತೋತ್ರ ಅಂತ. ನೆಕ್ಸ್ಟ್ 1 ಥೆಸಲೋನಿಕ 1:2. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ, ಅದೇ ಅಲ್ಲ, ಪೌಲ, ಸಿಲೋನ್, ತಿಮೋತಿ ಎಂಬ ನಾವು ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. 1 ಥೆಸಲೋನಿಕ 1:2. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ನಿರೀಕ್ಷೆಯಿಂದ ಉಂಟಾದ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿಯೂ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸ್ತುತಿ ಸಲ್ಲಿಸುತ್ತೇವೆ. ದೇವರ ಮಕ್ಕಳನ್ನು ಕೊಟ್ಟಿರುವುದಕ್ಕಾಗಿ ಅವರಿಗೋಸ್ಕರ ಏನು ಮಾಡ್ತಾ ಇದ್ದಾರೆ? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದನ್ನ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಹೊಸ ಒಡಂಬಡಿಕೆಯಲ್ಲಿ ನಾವು ಕೃತಜ್ಞತಾ ಸ್ತುತಿಯ ವಿಷಯದಲ್ಲಿ 2 ಪ್ರಮುಖವಾದಂಥ ವೈಶಿಷ್ಟ್ಯಗಳನ್ನು ನಾವು ನೋಡ್ತೀವಿ.
2 important features of thanksgiving given in the New Testament. ಪ್ರಿಯ ಸೋದರ ಮತ್ತು ಸೋದರಿಯರೇ, ಇದರ ಮೊದಲ ವೈಶಿಷ್ಟ್ಯತೆ ಏನು ಅಂತ ನಾವು ನೋಡ್ತೀವಿ ಅಂತಂದರೆ, ಎಡಬಿಡದೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಯಾಕಂದರೆ ಅದಾಗಲೇ ಹೇಳ್ದಂಗೆ ನಾವು ದೇವರಿಂದ ಪ್ರತಿಯೊಂದು ದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆಯಲ್ಲಿ ಪಡ್ಕೊಳ್ತಾನೆ ಇರ್ತೀವಿ. ಸೊ ಹಾಗಾಗಿ ನ್ಯಾಚುರಲಿ ಏನಾಗುತ್ತೆ ಅಂತಂದರೆ, ನಾವು ಕೃತಜ್ಞತೆ ಸಲ್ಲಿಸುವಂಥ ಒಂದು ಫ್ರೀಕ್ವೆನ್ಸಿ ಏನಾಗುತ್ತೆ ಅಂತ ಆಟೋಮೆಟಿಕಲಿ ಉತ್ತಮವಾದಂಥ ರೀತಿಯಲ್ಲಿ ದೇವರಿಗೆ ನಾವು ಗೌರವ ಕೊಡ್ತಾ ಇಲ್ಲ ಎಂಬುದಾಗಿ ಆಗುತ್ತೆ. ಅನ್ಯರೇ ನೋಡಿ, ಅನ್ಯ ಒಂದು ಧರ್ಮಕ್ಕೆ ಸೇರಿದವರು ಪ್ರತಿಯೊಂದು ವಿಷಯ ಕೂತ್ರನೂ ಅವರ ಒಂದು ದೇವರ ವಿಷಯದಲ್ಲಿ ಹೇಳ್ತಾರೆ, ನಿಂತ್ರನೂ ದೇವರ ವಿಷಯದಲ್ಲಿ ಹೇಳ್ತಾರೆ, ಎಲ್ಲೇ ಹೋದ್ರೂ ದೇವರ ವಿಷಯದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಹಂತದಲ್ಲೂ ಹೇಳ್ತಾರೆ. ನಾವು ನಿಜವಾಗಿ ಆ ಕೆಲಸ ಮಾಡಬೇಕಾಗಿರೋದು ಯಾರು? ನಾವುಗಳ ಅದನ್ನು ಮಾಡಬೇಕು. ಬೆಳಿಗ್ಗೆ ಎದ್ದಾಗ, ತಿಂಡಿ ತಿನ್ನಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ, ಮನೆಗೆ ಬಂದಾಗ, ಏನೋ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ, ಅದನ್ನು ಮುಗಿಸಿದಾಗ, ಪ್ರತಿಯೊಂದು ಹಂತದಲ್ಲಿಯೂ ನಾವು ಕೃತಜ್ಞತೆಯನ್ನು ಎಡಬಿಡದೆ ದೇವರಿಗೆ ಸಮರ್ಪಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ಇದೇ ಒಂದು ಕ್ರಮವನ್ನು ನಾವು ನೋಡ್ತೀವಿ. ಏನು ಅಂತಂದರೆ, ಹೊಸ ಒಡಂಬಡಿಕೆಯಲ್ಲಿ ಕೃತಜ್ಞತಾ ಸ್ತುತಿಯ 2 ವೈಶಿಷ್ಟ್ಯತೆಗಳಲ್ಲಿ ಮೊದಲನೇ ವೈಶಿಷ್ಟ್ಯತೆ ಏನು ಅಂತಂದರೆ, ಎಡಬಿಡದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. 2 ಕೊರಿಂಥ 4ನೇ ಅಧ್ಯಾಯ 15ನೇ ವಚನ. ಆ ಬಾಧೆಗಳೆಲ್ಲ ನಿಮ್ಮ ಹಿತಕ್ಕಾಗಿಯೇ ನಮಗೆ ಸಂಭವಿಸುತ್ತವೆ. ಅವುಗಳಲ್ಲಿ ಅಧಿಕವಾಗಿ ದೊರಕುವ ದೈವ ಕೃಪೆಯು ಬಹುಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದು. ದೇವರಿಗೆ ಹೆಚ್ಚಾದಂಥ ಸ್ತೋತ್ರವನ್ನು ಅದು ಉಂಟು ಮಾಡುತ್ತದೆ. ಮತ್ತೊಂದು ಕಡೆ ಹೇಳ್ತಾರೆ 3:13-15ರಲ್ಲಿ, ಎಡಬಿಡದೆ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಇಬ್ರಿ 13:15. ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಎಡಬಿಡದೆ ಸಮರ್ಪಿಸೋಣ. ಅದೇ ರೀತಿಯಾಗಿ ಎಫೆಸ 1:15, 16, 17 ನೋಡ್ತಾನೆ ಇರ್ಬೋದು ಭಾಳಷ್ಟು ವಚನ. ಅದೇ ರೀತಿಯಾಗಿ ಎಫೆಸ 5:20, ಕೊಲೋಸ್ಯ 1:3, ಕೊಲೋಸ್ಯ 4:2 ಇದರಲ್ಲೆಲ್ಲ ಏನು ನೋಡ್ತೀವಿ ಅಂತಂದರೆ, ಎಡಬಿಡದೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥವರಾಗಬೇಕು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಕ್ಷಣದಲ್ಲಿಯೂ ನಾವು ದೇವರಿಂದ ಪಡ್ಕೊಳ್ತಾನೆ ಇದ್ದೀವಿ. ಆ ಪಡ್ಕೊಂಡಾಗೆಲ್ಲ ನಾವೇನು ಮಾಡಬೇಕು ಅಂದರೆ, ದೇವರಿಗೆ ರಿಪೀಟೆಡ್ ಆಗಿ ಕೃತಜ್ಞತೆಯನ್ನು ಹೇಳುವಂಥವರಾಗಿರಬೇಕು. ಪ್ರಿಯ ಸೋದರ ಮತ್ತು ಸೋದರಿಯರೇ, ಬಹುತೇಕ ಇದನ್ನು ನಾವೆಲ್ಲರೂ ಮಾಡ್ಬೋದು. ಒಂದು ವೇಳೆ ಮನಸ್ಸು ಮಾಡಿದ್ರೆ ಇದನ್ನು ನಾವು ಮಾಡ್ಬೋದು. ಆದರೆ 2ನೇ ಒಂದು ವಿಚಾರ ಇದೆಯಲ್ಲ, ಇದು ಕಷ್ಟ. ಯಾವುದು ಅಂತಂದರೆ, ಎಲ್ಲ ವಿಷಯಕ್ಕೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಪ್ರಿಯ ಸೋದರ ಸೋದರಿಯರೇ, ಒಳ್ಳೆಯದೇನಾದರೂ ನಮ್ಮ ಜೀವಿತದಲ್ಲಿ ನಡೆದ್ರೆ ಸಹಜವಾಗಿ ನಾವು ಕೃತಜ್ಞತೆ ಹೇಳುವಂಥವ್ರಾಗ್ಬೋದು. ಆದರೆ ನಮ್ಮ ಜೀವಿತದಲ್ಲಿ ಕೆಟ್ಟದ್ದೂ ನಡೆದಾಗಲೂ ನಾವು ದೇವರಿಗೆ ಕೃತಜ್ಞತೆ ಹೇಳುವಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ. ಆದರೂ ನಂಬಿಕಸ್ಥರು, ವಿಶ್ವಾಸಿಗಳು ಆದಂಥ ನಾವುಗಳು ಈ ಒಂದು ಗುಣವನ್ನು ನಮ್ಮಲ್ಲಿ ಖಂಡಿತವಾಗಿ ಅಳವಡಿಸ್ಕೊಳ್ಳೇಬೇಕು. ಸೊ ಎಲ್ಲ ವಿಷಯದಲ್ಲೂ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಎಫೆಸ 5:20. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಎಲ್ಲ ವಿಷಯದಲ್ಲೂ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಸ್ತೋತ್ರವನ್ನು ಸಲ್ಲಿಸಬೇಕು. ಪ್ರಿಯ ಸೋದರ ಮತ್ತು ಸೋದರಿಯರೇ, ಸತ್ಯ ಮಕ್ಕಳಾದಂಥ ನಾವುಗಳು ನಮ್ಮ ಮನಸ್ಸಿನಲ್ಲಿ ರೆಕಾರ್ಡ್ ಏನು ಮಾಡ್ಕೊಳ್ಬೇಕು ಅಂತಂದರೆ, ನಮ್ಮ ಜೀವಿತದಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಕಾರ್ಯವೂ ದೇವರ ಚಿತ್ತಕ್ಕನುಸಾರವಾಗಿ ನಡೆಯುತ್ತಿದೆ. ಅದು ಸತ್ಯವೂ ಸರಿ. ಅದಕ್ಕೆ ಭಾಳಷ್ಟು ಉದಾಹರಣೆಗಳಿದೆ, ಅದೇ ಬೇರೆ ಸಬ್ಜೆಕ್ಟು. ಕ್ರಿಶ್ಚಿಯನ್ ಸಿಟಿಸನ್ಶಿಪ್
ಕ್ರಿಸ್ತಿಯ ಒಂದು ಪೌರತ್ವ ಎಂಬತಕ್ಕಂಥ ಒಂದು ವಿಷಯದಲ್ಲಿ ನಾನು ಕಳೆದ ಒಂದೆರಡು ವಾರಗಳ ಹಿಂದೆ ಮಾತಾಡಬೇಕಾದ್ರೆ ಅಲ್ಲಿ ನೋಡ್ತಾ ಇದ್ದೆ. ಏನು ಅಂತಂದರೆ, ನಮಗೆ ಕೆಡುಕನ್ನು ಮಾಡತಕ್ಕಂಥ ಅಧಿಕಾರಿಗಳು ನಮ್ಮ ಮೇಲೆ ಇತ್ತು ಅಂತಂದ್ರೂ ಅದು ಸಹ ದೇವರ ಚಿತ್ತ. ದೇವರು ಅದರ ಮುಖಾಂತರ ನಮ್ಮಲ್ಲಿ ಏನೋ ಕಾರ್ಯವನ್ನು ಮಾಡಬೇಕೆಂದಿರುವುದರಿಂದ ಆ ರೀತಿಯಾಗಿ ಸಂಭವಿಸಿದೆ ಎಂಬುದಾಗಿ ನಾವು ನೋಡ್ತೀವಿ. ಒಂದು ವಚನ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು, ಸೊ ಅಂಥವ್ರಿಗೆ ಎಲ್ಲ ಒಳ್ಳೆ ಕಾರ್ಯಗಳು ಆಗಬೇಕೆಂದು ದೇವರ ಚಿತ್ತ ಇರುವುದರಿಂದ ನಮ್ಮ ಜೀವಿತದಲ್ಲಿ ಏನೇ ನಡೆದ್ರೂ ಅದು ನಮ್ಮ ಒಳಿತಿಗಾಗಿ. ಸೊ ಹಾಗಾಗಿ ಅಂಥ ಕಠಿಣವಾದಂಥ ಪರಿಸ್ಥಿತಿಯಲ್ಲಿಯೂ ನಾವೇನು ಮಾಡಬೇಕು? ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಭಕ್ತಾದಿಗಳು ಇದಕ್ಕೆ ನಮಗೆ ಉದಾಹರಣೆನೂ ಕೊಟ್ಟಿದ್ದಾರೆ. ದಾನಿಯೇಲನಿಗೆ ನೆಬ್ಕದ್ನೆಚ್ಚರ್ಗೆ ಅಡ್ಡ ಬೀಳಲ್ಲ ಅಂತಂದ್ಬಿಟ್ಟು, ಆ ವಿಗ್ರಹಕ್ಕೆ ಅಡ್ಡ ಬೀಳಲ್ಲ ಅಂತಂದ್ಬಿಟ್ಟು ಆತನಿಗೇನು ಮಾಡ್ತಾರೆ? ಸಿಂಹದ ಗವಿಗೆ ಹಾಕತಕ್ಕಂಥ ಒಂದು ಹುನ್ನಾರವನ್ನು ಅಲ್ಲಿ ತಂತ್ರವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಆತ ಎದುರ್ಕಣ್ಣ, ಏನಪ್ಪ ದೇವರೇ ಹಿಂಗೆ ಮಾಡ್ಬಿಟ್ಟಲ್ಲ ನೀನು ಅಂತ ಬೈದ್ನಾ? ಇಲ್ಲ. ಏನು ಮಾಡ್ದ? ಹೋದ ಒಳಗಡೆ. ಅಂದರೆ ಏನು? ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲಿಲ್ಲ. ದೇವರೇ ನಿನಗೆ ಕೃತಜ್ಞತೆ ಅಂದ್ಬಿಟ್ಟು ಹೋಗ್ತಾರೆ. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಕೃತಜ್ಞತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ದಾನಿಯೇಲ 6:10. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಯುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಸೊ ಈ ವಿಷಯ ಗೊತ್ತಾಯ್ತು. ಆತನಿಗೆ ಸಿಂಹದ ಗವಿಗೆ ಹಾಕ್ತಾರೆ ಅಂತಂದ್ಬಿಟ್ಟು ಆತ ಧೃತಿಗೆಡಲಿಲ್ಲ, ಭಯಪಡಲಿಲ್ಲ. ಬದಲಿಗೆ ಏನು ಮಾಡ್ತಾರೆ ಅಂತಂದರೆ, ಯಥಾಪ್ರಕಾರ ಯಾವ ರೀತಿಯಾಗಿ ತನ್ನ ಕೋಣೆಗೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದನ್ನ ನಾವು ನೋಡ್ತೀವಿ. ಯೋನ ಮೀನಿನ ಹೊಟ್ಟೆಯಲ್ಲಿರ್ತಾನೆ, ಸಮುದ್ರದ ಅಡಿಯಲ್ಲಿರ್ತಾನೆ. ಸೊ ಆಗ ಏನು ಮಾಡ್ತಾನಂತೆ? ಅಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಆತ ದೇವರಿಗೆ ಕೃತಜ್ಞತೆ ಹೇಳುವುದನ್ನು ಮರೆಯುವುದಿಲ್ಲ. ಸೊ ಪ್ರಿಯ ಸೋದರ ಮತ್ತು ಸೋದರಿಯರೇ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಂಥ 2 ವೈಶಿಷ್ಟ್ಯಗಳು, ಕೃತಜ್ಞತಾ ಸ್ತುತಿಯ ವೈಶಿಷ್ಟ್ಯಗಳು. ಒಂದು, ಎಡಬಿಡದೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಎರಡನೇದು, ಎಲ್ಲ ವಿಷಯಕ್ಕೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಪ್ರಿಯ ಸೋದರ ಮತ್ತು ಸೋದರಿಯರೇ, ಒಂದು ವೇಳೆ ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದರೆ ಏನಾಗುತ್ತೆ? ಇದಕ್ಕೂ ಒಂದು ಉದಾಹರಣೆ ಇದೆ. ಯೇಸು ಕ್ರಿಸ್ತ ಗಲಿಲಾಯ ಮತ್ತು ಸಮಾರ್ಯದ ಮಧ್ಯೆ ಹಾದು ಹೋಗ್ಬೇಕಾದ್ರೆ 10 ಜನ ಕುಷ್ಠರೋಗಿಗಳು ಬರ್ತಾರೆ. 10 ಜನದಲ್ಲಿ ಒಬ್ಬ ಮಾತ್ರ ಬಂದು ಯೇಸು ಕ್ರಿಸ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಇನ್ನು ಉಳಿದ 9 ಜನವೂ ಸಹ ಏನು ಮಾಡಲ್ವಂತೆ? ಬಂದು ಕೃತಜ್ಞತೆಯನ್ನು ಸಲ್ಲಿಸಲ್ಲ. ಸೊ ಈ ರೀತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸದೆ ಇರತಕ್ಕಂಥವರು ಯಾವ ರೀತಿಯಾದಂಥ ಒಂದು ವಿಚಾರಕ್ಕೆ ಒಳಗಾಗ್ತಾರಂತೆ? ಪಾಪಕ್ಕೆ ಅವರು ಒಳಗಾಗ್ತಾರಂತೆ. ಬಿಕಾಸ್ ಇನ್ಗ್ರಾಟಿಟ್ಯೂಡ್, ಕೃತಜ್ಞತೆ ಸಲ್ಲಿಸದೆ ಇರುವಿಕೆ ಪಾಪಕ್ಕೆ ಅದು ಸಮಾನವಾಗಿದೆ. ಇಟ್ ಈಸ್ ಈಕ್ವಲೆಂಟ್ ಟು ಎ ಸಿನ್. ಕಡೆ ಕಾಲದಲ್ಲಿ ಈ ಭೂಲೋಕದಲ್ಲಿ ಉಂಟಾಗತಕ್ಕಂಥ ವಿಭಿನ್ನ ರೀತಿಯಾದಂಥ ಒಂದು ಪಾಪಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸದೇ ಇರುವಂಥದ್ದು ಸಹ ಏನಂತೆ? ಒಂದು ಪಾಪ. ಸೊ ಹಾಗಾಗಿ ಕ್ರೈಸ್ತರಾದಂಥ ನಾವು ಪ್ರತಿಯೊಬ್ಬರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಒಂದೇ ವಚನ ಓದಿ ಈ ವಿಷಯದಲ್ಲಿ ನಾವು ಮುಗಿಸೋಣ. 2 ತಿಮೋಥಿ 3:2. ಸ್ವಾರ್ಥ ಚಿಂತಕರು, ಹಣದಾಸಿಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧಿಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು. ಉಪಕಾರ ನೆನೆಸದವರು,
ದೇವ ಭಯ ಇಲ್ಲದೆ ಇರುವಂಥವ್ರು. ಇದೇನು ಅಂತಂದರೆ ಅಂತ್ಯಕಾಲದಲ್ಲಿ ಜನರಲ್ಲಿ ಕಂಡುಬರುವಂಥ ವಿಭಿನ್ನ ರೀತಿಯಾದಂಥ ಪಾಪಗಳಲ್ಲಿ ಒಂದು ಪಾಪ ಏನು ಅಂದರೆ ಕೃತಜ್ಞತೆ ಸಲ್ಲಿಸದೇ ಇರುವಿಕೆ. ಅದಕ್ಕಿಂದೆ ನಾನು ಹೇಳಿದೆ 10 ಜನ ಕುಷ್ಠರೋಗಿಗಳು, ಅದು ಮನೇಲಿ ಓದ್ಕೊಳ್ಳಿ, ಲೂಕ 17:11-19 ಈ ಒಂದು ವಿಷಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಒಟ್ಟಾರೆ ತಿರುಳು ಏನು ನೋಡ್ತೀವಿ ಅಂತಂದರೆ ಕೃತಜ್ಞತೆ ಸಲ್ಲಿಸುವಂಥದ್ದು ಪ್ರತಿಯೊಬ್ಬ ಕ್ರಿಸ್ತಿಯರ ಆದ್ಯ ಕರ್ತವ್ಯ. ಈ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ನಾವು ದೇವರಿಗೆ ಉಪಕಾರ ಮಾಡ್ತಾ ಇದ್ದೀವಿ ಅಥವಾ ಪರಿಹಾರ ಕೊಡ್ತಾ ಇದ್ದೀವಿ ಅಂತ ನಾವು ಎಂದಿಗೂ ಭಾವಿಸಬಾರ್ದು. ಒಂದು ವೇಳೆ ಆ ರೀತಿಯಾಗಿ ಭಾವಿಸಿದ್ರೆ ಕೃತಜ್ಞತಾ ಸ್ತುತಿಯ ಒಂದು ಪ್ರಾಮುಖ್ಯತೆ ನಾಶವಾಗುತ್ತೆ. ಎರಡನೇದಾಗಿ ಏನು ಅಂತಂದರೆ, ನಾವು ಕೃತಜ್ಞತಾ ಸ್ತುತಿಯನ್ನು ಸಮರ್ಪಿಸಬೇಕಾದರೆ ನಾವು ದೇವರಿಂದ ಪಡೆದುಕೊಂಡಿರುವಂಥ ಲಾಭ ಅಪರಿಮಿತವಾಗಿರುವುದರಿಂದ, ಎಣಿಸುವುದಕ್ಕೆ ಸಾಧ್ಯವಾಗದೇ ಇರುವುದರಿಂದ, ಅಳಿಯುವುದಕ್ಕೆ ಆಗದೇ ಇರುವುದರಿಂದ, ನಾವು ವಾಪಸ್ಸು ಕೊಡಕ್ಕೆ ಆಗದೇ ಇರುವುದರಿಂದ ನಾವು ದೇವರಿಗೆ ಈ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಮಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ದೇವರೇ ನಾನು ನಿನಗೆ ಋಣಿಯಾಗಿದ್ದೇನೆ ಎಂಬುದಾಗಿ ನಾವು ವಾಗ್ದಾನ ಮಾಡಬೇಕು. ದೇವ್ರು ಹಿಂಗೆ ಮಾಡಿದ್ದೆ, ನಾನು ಕೃತಜ್ಞತೆ ಸ್ತೋತ್ರ ಸಲ್ಲಿಸ್ಬಿಟ್ಟೆ ಅಂದರೆ ಅಲ್ಲ. ಅದೇನಂದರೆ ದಟ್ ಈಸ್ ಕ್ಲೋಸಿಂಗ್ ಇಟ್ಟ, ಅದು ಪರಿಹಾರ ಕೊಟ್ಬಿಟ್ಟಿದ್ದೀವಿ ಅಂತ ಅರ್ಥ. ಸೊ ಎಲ್ಲ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕಾದ್ರೆ ಯಾವಾಗಲೂ ನಾವು ಏನಂತ ಪ್ರಮಾಣ ಮಾಡಬೇಕು? ದೇವರೇ, ಐ ಓ ಟು ಯು, ನಾನು ನಿನಗೆ ಋಣಿಯಾಗಿದ್ದೇನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಷ್ಟು ನಾವು ಕೃತಜ್ಞತಾ ಸ್ತುತಿಯ ವಿಷಯದಲ್ಲಿ ಕಲಿತುಕೊಳ್ಳಬೇಕಾದಂಥ ವಿಚಾರ. ಯಾಕಂದರೆ ನಾವು ಒಂದು ವರ್ಷವನ್ನು ಮುಗಿಸಿ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಕಳೆದ ವರ್ಷದಲ್ಲಿ ದೇವರು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಭಾಳಷ್ಟು ಉತ್ತಮವಾದಂಥ ಉತ್ಕೃಷ್ಟವಾದಂಥ ಆಶೀರ್ವಾದವನ್ನು ಮಾಡಿದ್ದಾರೆ, ಉತ್ತಮ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ನಡೆಸಿದ್ದಾರೆ. ಸೊ ಆ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವೆಲ್ಲರೂ ಈ ದಿನದಲ್ಲಿ ಏನಂತೆ ಪ್ರಾಮಾಣಿಕವಾಗಿ, ಅದರ ಸಂಪೂರ್ಣತೆ ಯಾವಾಗ ಸಿಗುತ್ತಂತೆ? ಕೃತಜ್ಞತಾ ಸ್ತುತಿಯ ಸಂಪೂರ್ಣತೆ ಯಾವಾಗ ಅದನ್ನು ಪ್ರಾಮಾಣಿಕವಾಗಿ ಸಮರ್ಪಣೆ ಮಾಡ್ತೀವೋ ಆಗ ಕೃತಜ್ಞತಾ ಸ್ತುತಿಯ ಸಂಪೂರ್ಣತೆ ಆಗುತ್ತೆ, ಫುಲ್ಫಿಲ್ಮೆಂಟ್ ಆಗೋದು ಆಗ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ದೇವರಿಗೆ ವಾಗ್ದಾನ ಮಾಡ್ಕೊಳ್ಬೇಕು. ಏನಂದರೆ, ದೇವರೇ, ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಬೆನಿಫಿಟ್ಸ್, ಐ ಓ ಯು, ನಾನು ನಿನಗೆ ಋಣಿಯಾಗಿದ್ದೇನೆ ಎಂಬುದಾಗಿ ನಾವು ವಾಗ್ದಾನ ಮಾಡಿಕೊಳ್ಳಬೇಕು. ಸೊ ಪ್ರಿಯ ಸೋದರ ಮತ್ತು ಸೋದರಿಯರೇ, ಇದು ಕೃತಜ್ಞತಾ ಸ್ತುತಿಯ ವಿಷಯದಲ್ಲಾಯಿತು. ಈಗ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಹಾಗಾದರೆ ಹೊಸ ವರ್ಷದಲ್ಲಿ ಕ್ರೈಸ್ತರಾದಂಥ ನಾವುಗಳು ಯಾವ ರೀತಿಯಾದಂಥ ನಿರ್ಣಯಗಳನ್ನು, ಸಂಕಲ್ಪವನ್ನು, ನಿಲುವುಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಹೊಸ ವರ್ಷದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು, ಸಂಕಲ್ಪ ಮಾಡುವಂಥದ್ದು, ನಿಲುವುಗಳನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾದಂಥ ಅಭ್ಯಾಸ, ಈ ರೀತಿಯಾದಂಥ ಒಂದು ಪದ್ಧತಿ ಸುಮಾರು 3000 ವರ್ಷಗಳ ಹಿಂದೆ ಪ್ರಾಚೀನ ಬಾಬೆಲಿನಲ್ಲಿ ಇದು ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ತೀವಿ. ಇವತ್ತಿನ ದಿನದಲ್ಲೂ ಹೊಸ ವರ್ಷದಲ್ಲಿ ಪ್ರಪಂಚದಾದ್ಯಂತ ಇರತಕ್ಕಂಥ ಬಹುತೇಕ ಜನರು ಹೊಸ ವರ್ಷದಲ್ಲಿ ಹೊಸದನ್ನು ಪ್ರಾರಂಭ ಮಾಡುವಂಥ, ನೂತನವಾದಂಥದ್ದನ್ನು ಆರಂಭ ಮಾಡತಕ್ಕಂಥ ಒಂದು ಹುಮ್ಮಸ್ಸಿನಲ್ಲಿರ್ತಾರೆ, ಹುರುಪಿನಲ್ಲಿರ್ತಾರೆ, ಉತ್ಸಾಹದಲ್ಲಿರ್ತಾರೆ. ಹೌದಾ? ವಾಸ್ತವವಾಗಿ ನಾವು ನೋಡೋದಾಯಿತು ಅಂತಂದರೆ, ಹಳೆ ವರ್ಷದ ಕೊನೆ ದಿನಕ್ಕೂ ಹೊಸ ವರ್ಷದ ಮೊದಲನೇ ದಿನಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಹೊಸ ವರ್ಷದ ಮೊದಲನೇ ದಿನದಲ್ಲಿ ಯಾವುದೇ ರೀತಿಯಾದಂಥ ಅತೀಂದ್ರಿಯ ಶಕ್ತಿಗಳು ಕೆಲಸ ಮಾಡಲ್ಲ. ಆದಾಗ್ಯೂ ಪ್ರಪಂಚದಲ್ಲಿರತಕ್ಕಂಥ ಎಲ್ಲರೂ ಹೊಸ ವರ್ಷದಲ್ಲಿ ಏನು ಮಾಡ್ತಾರಂತೆ? ಸಂಕಲ್ಪ ಮಾಡ್ಕೊಳ್ಳೋದು, ನಿರ್ಣಯ ಮಾಡ್ಕೊಳ್ಳೋಂಥದ್ದು, ನಿಲುವುಗಳನ್ನು ತೆಗೆದುಕೊಳ್ಳೋದು ಸಹಜವಾಗಿ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂತ ನಾವು ಆಲೋಚನೆ ಮಾಡೋದಾಯಿತು ಅಂದರೆ, ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದು ಕಾಲಮಾನದಲ್ಲಿ ಒಂದು ಪ್ರಮುಖವಾದಂಥ ಒಂದು ಕಾಲಘಟ್ಟವಾಗಿರುವುದರಿಂದ ಅವರು ಈ ಒಂದು ಹೊಸ ವರ್ಷದಲ್ಲಿ ಸಂಕಲ್ಪವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಸತ್ಯವೇದದಲ್ಲಿ
ಹೊಸ ವರ್ಷದ ಆಚರಣೆಯ ವಿಷಯದಲ್ಲಾಗಲಿ ಅಥವಾ ಹೊಸ ವರ್ಷದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಣಯಗಳ ಪರಿಕಲ್ಪನೆಯ ವಿರುದ್ಧವಾಗಲಿ, ಕಾನ್ಸೆಪ್ಟು ಏನು, ನಿರ್ಣಯಗಳನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ಇದರ ವಿರುದ್ಧವಾಗಲಿ ಸತ್ಯವೇದ ಏನನ್ನು ಮಾತಾಡುವುದಿಲ್ಲ. ಪ್ರಿಯ ಸೋದರ ಮತ್ತು ಸೋದರಿಯರೇ, ನಾನು ಏನು ಭಾವಿಸ್ತೀನಿ ಅಂತಂದರೆ, ಹೊಸ ವರ್ಷದಲ್ಲಿ ಸತ್ಯವೇದ ವಿದ್ಯಾರ್ಥಿಗಳಾದಂಥ ನಾವುಗಳು ನಿಲುವುಗಳನ್ನು, ಸಂಕಲ್ಪಗಳನ್ನು, ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು ಭಾಳ ಉತ್ತಮವಾದಂಥ ಕಾರ್ಯ ಅಂತ ನಾವು ಭಾವಿಸ್ತೀನಿ. ಯಾಕೆ ಅಂತಂದರೆ, ನನ್ನ ಪ್ರಕಾರ ಇದರಿಂದ ನಮಗೆ ಆಧ್ಯಾತ್ಮಿಕವಾದಂಥ ಬೆಳವಣಿಗೆಗೆ ಇದು ಸಹಾಯಕವಾಗುತ್ತದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೀನಿ. ಅದಕ್ಕೆ ನನಗೆ ಕಾರಣವೂ ಸಹ ಇದೆ. ಏನು ಅಂತಂದರೆ, ಪ್ರಿಯ ಸೋದರ ಮತ್ತು ಸೋದರಿಯರೇ, ಅದಾಗಲೇ ನಾನು ಹೇಳಿದಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು ಬೈಬಲ್ನ ಪರಿಕಲ್ಪನೆ ಅಲ್ಲ, ಕಾನ್ಸೆಪ್ಟ್ ಬೈಬಲಿಂದ ಬಂದಿರುವಂಥದ್ದಲ್ಲ. ಆದರೂ ಹೊಸ ವರ್ಷದಲ್ಲಿ ಈ ಒಂದು ಪರಿಕಲ್ಪನೆ ಸತ್ಯವೇದ ವಿದ್ಯಾರ್ಥಿಗಳಾದಂಥ ನಮಗೆ ನಮ್ಮ ನಂಬಿಕೆ ವಿಷಯದಲ್ಲಿ ನಾವು ಉದ್ದೇಶಪೂರ್ವಕರಾಗಿರಲು ಇದು ಸಹಾಯ ಮಾಡಿಕೊಡುತ್ತೆ. ನಾವು ಇಂಟೆನ್ಷನಲ್ಲಿ ನಮ್ಮ ಒಂದು ನಂಬಿಕೆ ಏನಿದೆ ಇದರಲ್ಲಿ ನಡೆಯುವುದಕ್ಕೆ ಈ ನಿರ್ಣಯಗಳು ಏನು ಮಾಡುತ್ತಂತೆ, ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ನಾವು ನಂಬಿಕೆಗೆ ಸಂಬಂಧಪಟ್ಟಂಥ ನಿರ್ಣಯಗಳನ್ನ ತಗೊಂಡ್ರೆ ನಾವು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ಇದು ಸಹಕಾರಿಯಾಗಿರುತ್ತೆ ಎಂಬುದಾಗಿ ನಾನು ಭಾವಿಸ್ತೀನಿ. ಸೊ ಪ್ರಿಯ ಸೋದರ ಮತ್ತು ಸೋದರಿ, ಅದಕ್ಕೆ ಹೇಳ್ತಾರೆ 1 ಕೊರಿಂಥ 10:31, ನೀವು ಏನೇ ತಿಂದರೂ, ಏನೇ ಕುಡಿದರೂ, ಏನು ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿರಿ. ಸೊ the concept of making the resolution in the new year, it is not harmful to any Christians. In fact, ಅದರಿಂದ ಏನಾಗುತ್ತೆ ಅಂತಂದರೆ, ಎಲ್ಲರಿಗೂ ಒಂದು ಕಾಲಘಟ್ಟ, ಆ ಕಾಲಘಟ್ಟದಲ್ಲಿ ನಂಬಿಕೆಗೆ ಸಂಬಂಧಪಟ್ಟಂಥ, ನಮ್ಮ ನಂಬಿಕೆಯನ್ನು ವೃದ್ಧಿ ಮಾಡುವುದಕ್ಕೆ ಸಂಬಂಧಪಟ್ಟಂಥ, ದೇವರೊಂದಿಗೆ ಉತ್ತಮವಾದಂಥ ಒಡನಾಟವನ್ನು ಹೊಂದಿಕೊಳ್ಳುವುದಕ್ಕೆ ಸಂಬಂಧಪಟ್ಟಂಥ ನಿರ್ಣಯಗಳನ್ನು ಮಾಡ್ತು ಅಂತಂದರೆ, ವಿ ವಿಲ್ ಹ್ಯಾವ್ ಎ ಏಮ್ ಇನ್ ದಿ ನ್ಯೂ ಇಯರ್. ಹೊಸ ವರ್ಷದಲ್ಲಿ ಈ ರೀತಿಯಾಗಿ ಈ ಒಂದು ರೀತಿಯಲ್ಲಿ ನಾವು ಹೋಗಬೇಕು ಅಂತಂದ್ಬಿಟ್ಟು ನಮಗೇನು ಮಾಡುತ್ತೆ ಅಂತಂದರೆ ಇದು ಎಡೆ ಮಾಡಿಕೊಡುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಸಾಮಾನ್ಯವಾಗಿ ಯಾವ ರೀತಿಯಾದಂಥ ನಿರ್ಣಯಗಳನ್ನು ಲೋಕದಲ್ಲಿರತಕ್ಕಂಥ ಜನರು ಮಾಡ್ಕೊಳ್ತಾರೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಧೂಮಪಾನ ಬಿಟ್ಬಿಡ್ತೀನಿ ಅನ್ನೋದು, ಮದ್ಯಪಾನ ಮಾಡಲ್ಲ ಅನ್ನೋದು, ಈ ವರ್ಷದಲ್ಲಿ ನಾನು ನನ್ನ ಹಣವನ್ನು ಉತ್ತಮವಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀನಿ ಅನ್ನೋದು, ಈ ವರ್ಷದಲ್ಲಿ ನಾನು ನನ್ನ ಕುಟುಂಬಕ್ಕಾಗಿ ಹೆಚ್ಚು ಸಮಯ ಕೊಡ್ತೀನಿ ಅನ್ನೋದು, ಇತ್ತೀಚೆಗೆ ಅತ್ಯಂತ ಪ್ರಚಲಿತವಾಗಿ ಚಾಲ್ತಿಯಲ್ಲಿರತಕ್ಕಂಥ ಒಂದು ವಿಷಯ ಏನು ಅಂತಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. ಸೊ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಕಸರತ್ತು ಮಾಡ್ತೀನಿ, ಪೌಷ್ಟಿಕಾಂಶವಾದಂಥ ಆಹಾರವನ್ನು ತಿಂತೀನಿ ಅಂತ. ಆದರೆ ಸತ್ಯವೇದದಲ್ಲಿ ದೇವರು ಬರೆಸ್ಕೊಡ್ತಾರೆ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾದದ್ದು, ಭಕ್ತಿಯಾದರೂ ಎಲ್ಲ ವಿಧದಲ್ಲೂ ಪ್ರಯೋಜನವಾಗಿದೆ. ಇದು ಇದಕ್ಕೆ ಇಹಪರದಲ್ಲಿಯೂ ಜೀವ ವಾಗ್ದಾನ ಉಂಟು. 1 ತಿಮೋಥಿ 4:8. ಸಾಧನೆ ಮಾಡಿಕೋ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು, ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಅದಕ್ಕೆ ಇಹಪರದಲ್ಲಿ ಭಕ್ತಿಯಾದರೂ ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಸೊ ಆ ಗಾಡ್ಲಿನೆಸ್ನ ಫೋಕಸಲ್ಲಿ ಇಟ್ಕೊಳ್ಳೋದಕ್ಕೆ ಹೊಸ ವರ್ಷದಲ್ಲಿ ನಿರ್ಣಯಗಳನ್ನು ಮಾಡತಕ್ಕಂಥ ಪರಿಕಲ್ಪನೆ ಏನಿದೆ ಅದು ತಪ್ಪಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಯಾವ ವಿಷಯದಲ್ಲಿ ಮಾಡ್ಕೊಳ್ಬೇಕು, ಆ ಗಾಡ್ಲಿನೆಸ್, ಆ ದೇವರ ಭಕ್ತಿಯನ್ನು ವೃದ್ಧಿಪಡಿಸತಕ್ಕಂಥ ನಿಟ್ಟಿನಲ್ಲಿ ನಾವು ನಿಲುವುಗಳನ್ನು, ಸಂಕಲ್ಪಗಳನ್ನು, ನಿರ್ಣಯಗಳನ್ನು ಮಾಡ್ಕೊಂಡ್ರೆ ಅದು ನಮ್ಮನ್ನು ನಮ್ಮ ಒಂದು ಉದ್ದೇಶದಲ್ಲಿ ಕೇಂದ್ರೀಕೃತರಾಗಿರುವಂತೆ ಅದು ನಮಗೆ ಸಹಾಯ ಮಾಡುತ್ತೆ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಸಾಮಾನ್ಯವಾಗಿ ಕ್ರೈಸ್ತರು ಯಾವ ರೀತಿಯಾದಂಥ
ಒಂದು ನಿಲುವುಗಳನ್ನು ನಿರ್ಣಯಗಳನ್ನು ಮಾಡ್ತಾರೆ ಅಂತಂದರೆ ಏನು, ದೇವರೊಂದಿಗೆ ಹೆಚ್ಚಿನ ಸಮಯ ಕಳಿತೀನಿ, ಪ್ರತಿದಿನ ಸತ್ಯವೇದವನ್ನು ಓದ್ತೀನಿ, ಸಭೆಗೆ ತಪ್ಪದೆ ನಾನು ಹೋಗ್ತೀನಿ, ಈ ರೀತಿಯಾದಂಥ ನಿರ್ಣಯಗಳನ್ನು ತಗೊಳ್ತಾರೆ. ನಿಜವಾಗಿಯೂ ಇದು ಅದ್ಭುತವಾದಂಥ ಗುರಿಯೇ ಸರಿ, ಅದ್ಭುತವಾದಂಥ ಗುರಿ. ನಾನು ಹೇಳ್ತೀನಿ, ಆದರೂ ಸಹ ಈ ರೀತಿಯಾದಂಥ ನಿರ್ಣಯಗಳು ಯಾವ ರೀತಿಯಾಗಿ ಆಧ್ಯಾತ್ಮಿಕ ನಿರ್ಣಯಗಳು ವಿಫಲವಾಗುತ್ತೋ ಅದೇ ರೀತಿಯಾಗಿ ಈ ಉತ್ತಮವಾದಂಥ ನಿರ್ಣಯಗಳು ಸಹ ವಿಫಲ ಆಗುತ್ತೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಹೊಸ ವರ್ಷದ ನಿರ್ಣಯಗಳಲ್ಲಿ ಯಾವುದೇ ಶಕ್ತಿ ಇಲ್ಲ. ಅದಕ್ಕೆ ಶಕ್ತಿ ಯಾವಾಗ ಬರುತ್ತೆ ಅಂತಂದರೆ, ಆ ನಿರ್ಣಯಗಳನ್ನು ಮಾಡುತ್ತಿರುವಂಥ ಉದ್ದೇಶ ಏನಿದೆ, ಅದಕ್ಕೆ ಪ್ರೇರೇಪಣೆ ಏನಿದೆ, ಅದರ ಮೇಲೆ ಆ ನಿರ್ಣಯಗಳ ಸಾಫಲ್ಯತೆ ಅವಲಂಬಿತವಾಗಿರುತ್ತೆ. ಸೊ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಯಾಕೆ ಸತ್ಯವೇದವನ್ನು ಓದಬೇಕು ಅಂತಂದರೆ, ನಾವು ದೇವರನ್ನು ಗೌರವಿಸುವುದಕ್ಕಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕಾಗಿ. ಇಲ್ಲಿ ಏನಿದೆ, ಒಂದು ಪ್ರೇರೇಪಣೆ ಇದೆ, ಒಂದು ಉದ್ದೇಶ ಇದೆ. ಯಾಕೆ ಬ್ರದರ್ ಬೈಬಲ್ ಓದಬೇಕು ಅಂತಂದರೆ, ಯಾರೋ ಬ್ರದರ್ ಹೇಳಿದ್ರು ಬೈಬಲ್ ಓದಿದ್ರೆ ಒಳ್ಳೇದು ಅಂತಂದ್ರು, ಅದಕ್ಕೆ ಓದ್ತಾ ಇದ್ದೀನಿ ಅಂತಂದರೆ ಅದರಲ್ಲಿ ಯಾವ ಪ್ರೇರೇಪಣೆಯೂ ಇಲ್ಲ, ಯಾವ ಉದ್ದೇಶನೂ ಇಲ್ಲ. ಸೊ ಅಂಟಿಲ್ ಯು ಹ್ಯಾವ್ ಎ ಮೋಟಿವ್ ಫಾರ್ ಮೇಕಿಂಗ್ ಎನಿ ರೆಸೊಲ್ಯೂಷನ್ಸ್, ಅದೇನಾಗಲ್ಲ, ಏನು ಪ್ರಯೋಜನ ಆಗಲ್ಲ. ಪ್ರಿಯ ಸೋದರ ಮತ್ತು ಸೋದರಿಯರೇ, ನಮ್ಮ ಒಂದು ಪ್ರತಿಯೊಂದು ನಿಲುವಿಗೆ ಕೇಂದ್ರ ಬಿದ್ದು ಯಾರಾಗಿರಬೇಕು ಅಂತಂದರೆ, ದೇವರು ಅದಕ್ಕೆ ಕೇಂದ್ರ ಬಿಂದು ಆಗಿರಬೇಕು. ದ ಫೋಕಲ್ ಪಾಯಿಂಟ್ ಫಾರ್ ಅವರ್ ರೆಸೊಲ್ಯೂಷನ್ ಶುಡ್ ಬಿ ಗಾಡ್. ಯಾವಾಗ ದೇವರು ಆ ಕೇಂದ್ರ ಬಿಂದು ಆಗಿರ್ತಾರೋ ಅದು ಸಫಲ ಆಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲಿ ನಮ್ಮ ಪ್ರಯಾಸವೂ ಇರಬೇಕು, ಪ್ರಯಾಸ ಇಲ್ಲೇನು ಮಾಡೋಕ್ಕಾಗಲ್ಲ, ಪ್ರಯಾಸನೂ ಇರಬೇಕು. ಆದರೆ ದೇವರ ಅದಕ್ಕೆ ಕೇಂದ್ರ ಬಿಂದು ಆಗಿರಬೇಕು. ಅದಕ್ಕೆ ನಾವು ಏನು ನೋಡ್ತೀವಿ ಅಂತಂದರೆ, ಪೌಲ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, 4:13, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದಾನೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ನಾನು ಶಕ್ತನಾಗಿದ್ದೇನೆ. ಅಂದರೆ ನನ್ನನ್ನು ಬಲಪಡಿಸುವಾತನಾದಂಥ ತಂದೆಯಾದಂಥ ದೇವರ ಬಳಿಯಲ್ಲಿ ಇತ್ತು ಅಂತಂದರೆ, ಆತನು ಎಲ್ಲವನ್ನು ಏನು ಮಾಡ್ತಾನಂತೆ, ಎಲ್ಲವನ್ನು ಸಾಧಿಸುವುದಕ್ಕೆ ಆತ ನಮಗೆ ಶಕ್ತಿಯನ್ನು ಕೊಡ್ತಾನಂತೆ. ಸೊ ನಮ್ಮ ಪ್ರತಿಯೊಂದು ನಿರ್ಣಯಗಳ ಕೇಂದ್ರ ಬಿಂದು ಯಾರಾಗಿರಬೇಕು ಅಂತಂದರೆ ದೇವರಾಗಿರಬೇಕು. ಅದು ಆಗಿತ್ತು ಅಂತಂದರೆ ನಾವೇನಾಗ್ತೀವಿ, ನಾವು ಸಫಲರಾಗ್ತೀವಿ. ಮತ್ತೊಂದು ವಚನ ಓದ್ತೀವಿ, ಯೋಹಾನ 15:5. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಅವನೇ ಬಹಳ ಫಲ ಕೊಡುವಂಥವನು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕೆ ಅಥವಾ ನಿಲ್ಲಿಸುವುದಕ್ಕೆ ಸೂಕ್ತವಾದಂಥ ಸರಿಯಾದಂಥ ಉದ್ದೇಶ ಪ್ರೇರೇಪಣೆ ಇಲ್ಲದೆ ಹೋದರೆ ಆ ಕೆಲಸವನ್ನು ಪ್ರಾರಂಭ ಮಾಡುವುದು ಅಥವಾ ನಿಲ್ಲಿಸುವಂಥ ಪ್ರಕ್ರಿಯೆಯಲ್ಲಿ ಯಾವುದೇ ಉರುಳಿಲ್ಲ, ಯಾವುದೇ ಒಂದು ಪ್ರಯೋಜನವಿಲ್ಲ. ನಾವು ಉದ್ದೇಶವನ್ನು ಇಟ್ಕೊಂಡು ಕೆಲಸಗಳನ್ನು ಮಾಡಬೇಕು. ನಾನು ಸಣ್ಣ ಆಗಬೇಕು. ಯಾಕೆ ಸಣ್ಣ ಆಗಬೇಕು? ಬೇರೆಯವರ ದೃಷ್ಟಿಯಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಸಣ್ಣ ಆಗಬೇಕಾ, ಅಥವಾ ದೇವರನ್ನು ಗೌರವಿಸುವಂಥ ದೃಷ್ಟಿಯಲ್ಲಿ ನಾನು ಸಣ್ಣ ಆಯಿತು ಅಂದರೆ ನಾನು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೀನಿ, ಬೇರೆ ಬೇರೆ ಕಡೆ ಹೋಗ್ಬೋದು, ವಾಕ್ಯಗಳನ್ನ ಸಾರ್ಬೋದು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ನ ಮೀಟ್ ಮಾಡ್ಬೋದು. ಸೊ ಇದೆಲ್ಲ ಏನು ಪಾಸಿಟಿವ್ ಥಿಂಗ್ಸ್. ಸೊ ನಮಗೆ ಉದ್ದೇಶ, ಸರಿಯಾದಂಥ ಉದ್ದೇಶ ಇರಬೇಕು. ನಮ್ಮ ಉದ್ದೇಶ ಸಫಲ ಆಗಬೇಕಂದ್ರೆ ಏನಂತ ಹೇಳ್ತಾರೆ, ದೇವರನ್ನು ಕೇಂದ್ರ ಬಿಂದುವಾಗಿ ಮಾಡಿಟ್ಟುಕೊಳ್ಳಿ.
ಆತನು ನನ್ನಲ್ಲಿರುವುದರಿಂದ ನಾನು ಶಕ್ತನಾಗಿ ಎಲ್ಲವನ್ನು ಸಾಧಿಸುವುದಕ್ಕೆ ನಾನು ಬಲವನ್ನು ಹೊಂದಿದ್ದೇನೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಏನೋ ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಮಗೇನು ಗೊತ್ತಾಯಿತು ಅಂದರೆ, ಒಂದು ಫೇರಾಗೆ ಹೊಸ ವರ್ಷದಲ್ಲಿ ನಿಲುವುಗಳನ್ನು ತೆಗೆದುಕೊಂಡ್ರೆ ಇದು ಆಧ್ಯಾತ್ಮಿಕವಾದಂಥ ಬೆಳವಣಿಗೆಗೆ ಭಾಳ ಸೂಕ್ತವಾದಂಥ ಒಂದು ವಿಚಾರ. ಸತ್ಯವೇದದಲ್ಲಿ ನಿರ್ಣಯಗಳ ಪರಿಕಲ್ಪನೆ ವಿರುದ್ಧವಾಗಿ ಏನು ಮಾತಾಡದೇ ಇರುವುದರಿಂದ ಮತ್ತು ಈ ಒಂದು ಕಾರ್ಯ, ಈ ಒಂದು ನಿರ್ಣಯಗಳ ಪರಿಕಲ್ಪನೆ ನಮ್ಮ ಆತ್ಮಿಕ ಬೆಳವಣಿಗೆಗೆ ಲಾಭದಾಯಕವಾಗಿರುವುದರಿಂದ ನಾವು ನಿರ್ಣಯಗಳನ್ನು ಮಾಡ್ಕೊಳ್ಬೇಕು. ಸೊ ಇನ್ನೊಂದು 5 ನಿಮಿಷ ಮುಗಿತು, ನಂದು ಟೈಮು ಮುಗಿಸ್ಬಿಡ್ತೀನಿ. ನಾವು ಯಾವ ರೀತಿಯಾದಂಥ ನಿರ್ಣಯಗಳನ್ನ ನಾವು ತಗೊಳ್ಬೋದು? ಒಟ್ಟಾರೆ ಕ್ರೈಸ್ತರಾದಂಥ ನಾವುಗಳು 7 ರೀತಿಯಾದಂಥ ನಿರ್ಣಯಗಳನ್ನು ನಾವು ತಗೊಳ್ಬೋದಂತೆ. ಯಾವ 7 ರೀತಿಯಾದಂಥ ನಿರ್ಣಯಗಳು? ಮೊದಲನೇ ನಿರ್ಣಯ, ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು. ಕ್ವಿಕ್ಕಾಗಿ ಹೊಟ್ಟೋಗ್ತೀನಿ, ಯಾಕೆ ಟೈಮ್ ಇಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆಯಾದಂಥ ದೇವರು ಯೇಸು ಕ್ರಿಸ್ತನ ಜೀವಿತವನ್ನು ನಾವು ಮಾದರಿಯಾಗಿ ಆದರ್ಶವಾಗಿ ತೆಗೆದುಕೊಳ್ಳಬೇಕೆಂದು ಆದೇಶವನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತ ಏನು ಮಾಡಿದ್ರು ಈ ಲೋಕದಲ್ಲಿದ್ದಾಗ? ಎಲ್ಲ ಜನಸಮೂಹ ಆತನ ಬಳಿಯಲ್ಲಿದ್ದಾಗ ಅವರನ್ನು ಕಳುಹಿಸಿದ ಮೇಲೆ ಏಕಾಂತವಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಆತ ಏನು ಮಾಡ್ತಾರೋ, ಎಣ್ಣೆಗುಡ್ಡ ಆಗ್ಬೋದು ಅಥವಾ ಯಾವುದೋ ವನಗಳಾಗ್ಬೋದು, ಕಾಡಾಗ್ಬೋದು, ಅಂದರೆ ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದಕ್ಕೆ ಸಮಯವನ್ನು ನಿಗದಿ ಮಾಡಿಟ್ಕೊಬಿಟ್ಟಿದ್ರು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ, ಇದನ್ನು CSB ಅಥವಾ NIV ಬೈಬಲ್ ಇಂಗ್ಲೀಷ್ನಲ್ಲಿ ಓದಿದ್ರೆ ಅನುಕೂಲ ಆಗಿರುತ್ತೆ. CSB ಓಲ್ಮ್ಯಾನ್ ಕ್ರಿಶ್ಚಿಯನ್ ಸ್ಟ್ಯಾಂಡರ್ಡ್ ಬೈಬಲ್ ಅಥವಾ ನ್ಯೂ ಇಂಟರ್ನ್ಯಾಷನಲ್ ವರ್ಷನ್. Jesus often withdrew to the lonely places to pray. ಅಂದರೆ ಯೇಸು ಕ್ರಿಸ್ತನು ಆಗಿಂದಾಗೆ ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದಕ್ಕೆ ಸಮಯವನ್ನು ನಿಗದಿಪಡಿಸಿಕೊಂಡು ಆತ ಅಲ್ಲಿಗೆ ಹೋಗ್ತಾ ಇದ್ರು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಹೊಸ ವರ್ಷದಲ್ಲಿ ನಾವು ಯಾವುದಾದರೂ ಗುರಿಯನ್ನು ಇಟ್ಟುಕೊಳ್ಳತಕ್ಕಂಥ ಪ್ರಕ್ರಿಯೆಯಲ್ಲಿ ಇತ್ತು ಅಂತಂದರೆ ಈ ಒಂದು ಗುರಿಯನ್ನು, ಈ ಒಂದು ನಿರ್ಣಯವನ್ನು ಮಾಡುವಂಥದ್ದು ಭಾಳ ಸೂಕ್ತವಾಗಿರುವಂಥ ಒಂದು ನಿರ್ಣಯ. ಯಾಕಂದರೆ ದೇವರೊಟ್ಟಿಗೆ ಇತ್ತು ಅಂತಂದರೆ, ದೇವರೊಂದಿಗೆ ಹೆಚ್ಚಿನ ಸಮಯ ಕಳೀತು ಅಂತಂದರೆ ನಮಗೆ ಶಾಂತಿ, ಸಮಾಧಾನ, ಜ್ಞಾನ, ನಿರೀಕ್ಷೆಗಳು ಏನಾಗುತ್ತೆ? ಹೆಚ್ಚೆಚ್ಚಾಗಿ ಆಗುತ್ತೆ. ಎರಡನೇದೇನು ಅಂತಂದರೆ ಸಭೆಯೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರಬೇಕು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದೇ ಒಂದು ವಚನ ಓದಿಸ್ತೀನಿ. ಇಬ್ರಿಯ 10:24-25. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕು, ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಓದಿ ಸಿಸ್ಟರ್. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತಂದ್ರೆ, ಸಭೆಯೊಂದಿಗೆ ಸಂಪರ್ಕವನ್ನ ನಾವು ಇಟ್ಟುಕೊಂಡಿರಬೇಕು. ಇದು ಪ್ರತಿಯೊಬ್ಬ ಕ್ರೈಸ್ತರು ಮಾಡಲೇಬೇಕಾದಂಥ ನಿರ್ಣಯ. ಯಾಕೆಂದರೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಸಭೆಯ ಪ್ರಾಮುಖ್ಯತೆಯ ವಿಷಯದಲ್ಲಿ ಭಾಳ ಸವಿಸ್ತಾರವಾಗಿ ದೇವರು ತಿಳಿಸಿರುವಂಥದ್ದನ್ನ ನಾವು ನೋಡ್ತೀವಿ. ಮತ್ತು ಯೇಸು ಕ್ರಿಸ್ತನ ಅನುಯಾಯಿಗಳಾದಂಥ ನಾವುಗಳು ಭಕ್ತ ಸಮುದಾಯದ ಭಾಗವಾಗಿರಬೇಕಾಗಿರುವಂಥದ್ದು ಭಾಳ ಅತ್ಯಗತ್ಯ. ಯಾಕೆ ಅಂತಂದರೆ ನಾವೆಲ್ಲರೂ ಯಾವ ಒಂದು ನಡಿಗೆಯಲ್ಲಿದ್ದೀವಿ ಅಂತಂದರೆ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನ ನಡಿಗೆಯಲ್ಲಿದ್ದೀವಿ.
ನಮ್ಮ ನಂಬಿಕೆ ಅಳ್ಳಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಸಹ ಬರುತ್ತೆ. ಸೊ ಹಾಗಾಗಿ ಸಭೆಯಲ್ಲಿರತಕ್ಕಂಥ ಆಧ್ಯಾತ್ಮಿಕ ಸಹೋದರ ಸಹೋದರಿಯರ ಅಗತ್ಯತೆ ಭಾಳವಾಗಿರುತ್ತೆ. ಯಾಕಂದರೆ ಅವ್ರು ಏನು ಮಾಡ್ತಾರೆ, ನಮಗೆ ಅವರು ಪ್ರೇರೇಪಣೆನ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ತಿಳುವಳಿಕೆನ ಹೇಳ್ತಾರೆ. ಸೊ ಹಾಗಾಗಿ ಸಭೆ ಎಂಬ ಕುಟುಂಬ ಹೊಂದಿರುವಂಥದ್ದು ಭಾಳ ಅತ್ಯಗತ್ಯ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನ ದೇಹವೆಂಬ ಸಭೆಗೆ ದೊಡ್ಡ ಒಂದು ಉದ್ದೇಶ ಇದೆ. ಇದನ್ನು ಅರಿತು ನಾವು ಪ್ರತಿಯೊಬ್ಬರು ಸಭೆಯಲ್ಲಿ ನಾವು ತೊಡಗಿಕೊಳ್ಳಬೇಕು, ಸಭೆಗೆ ಬರುವಂಥದ್ದನ್ನು ಮಾಡಬೇಕು. ಇದು ಒಂದು ಉತ್ತಮವಾದಂಥ ನಿಲುವು ಅಂತ ಹೇಳ್ತಾರೆ. ಬಿಕಾಸ್ ವಿ ಆರ್ ಆಲ್ ಇನ್ ದಿ ವಾಕ್ ಸ್ಟೆಪ್ ಆಫ್ ಕ್ರೈಸ್ಟ್. ಸೊ ಹಾಗಾಗಿ ನಮ್ಮನ್ನು ಬಲಪಡಿಸುವುದಕ್ಕೆ ನಾವು ಸಭೆಯಲ್ಲಿ ಹೆಚ್ಚೆಚ್ಚಾಗಿ ಭಾಗವಹಿಸಬೇಕು. ಯಾಕಂತಂದರೆ ಸಭೆಯಲ್ಲಿರತಕ್ಕಂಥ ಸಹೋದರ ಸಹೋದರಿಯರು ಒಬ್ರಿಗೊಬ್ರು ಏನಾಗ್ತಾರಂತೆ, ಎಲ್ಪ್ ಮಾಡ್ತಾರೆ. ನೀವು ಇದನ್ನು ನೋಡಿದ್ದೀರಾ? ಬಹುಶಃ ಓಕೆ, ಈ ಪ್ರೊಫೆಷನಲ್ ಕೋರ್ಸ್ಗಳು ಮಾಡೋಂಥವ್ರು ಸಹಜವಾಗಿ ಏನು ಮಾಡ್ತಾರೆ ಅಂತಂದರೆ, ಒಂದು ಗುಂಪು, ಯಾಕಂದರೆ ಒಬ್ಬರೇ ಓದೋಕ್ಕಾಗಲ್ಲ, ನಿದ್ದೆ ಬಂದ್ಬಿಡುತ್ತೆ. ಸೊ ನೈಟ್ ಔಟು, ನಾವೆಲ್ಲ ಅವಾಗೆಲ್ಲ ಒಂದು 2-3 o'clock ತನಕ ನೈಟ್ ಔಟು, 4 ಬೆಳಗ್ಗೆ ಆಗೋ ತನಕನೂ ಜೊತೆಗೆ ಓದ್ತಾ ಇದ್ದೋ. ಯಾಕೆ ಅಂತಂದರೆ ಆ ಎನ್ವೈರ್ನಮೆಂಟು ನಿಮಗೆ ಆ ರೀತಿಯಾದಂಥ ಒಂದು ಪ್ರೇರೇಪಣೆನ ಕೊಡುತ್ತೆ. ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಿಲುವುಗಳಲ್ಲಿ ನಾವು ನಿಲುವೇನಾರು ತಗೊಳ್ತು ಅಂತಂದರೆ, ಸಭೆಯಲ್ಲಿ ಸೇರಿಕೊಳ್ಳತಕ್ಕಂಥ, ಸಭೆಯೊಂದಿಗೆ ಸಂಪರ್ಕ ಹೊಂದಿರತಕ್ಕಂಥ ನಿಲುವನ್ನು ತೆಗೆದುಕೊಂಡ್ರೆ ಇದು ಭಾಳ ಉತ್ತಮವಾದಂಥ ಕೆಲಸ. ಯೇಸು ಕ್ರಿಸ್ತನ ದೇಹಕ್ಕೆ ಒಂದು ವಿಶೇಷವಾದಂಥ ಉದ್ದೇಶವಿದೆ. ಅದನ್ನು ನೆರವೇರಿಸುವುದಕ್ಕೆ ನಾವು ಸಭೆಯಲ್ಲಿ ಇರುವಂಥದ್ದು ಭಾಳ ಅತ್ಯಗತ್ಯ. ಮೂರನೇದು, ನಿಯಮಿತವಾಗಿ ನಾವು ಸೇವೆ ಮಾಡಬೇಕು. ದೇವರು ಪ್ರತಿಯೊಬ್ಬರಿಗೂ ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಸದುಪಯೋಗ ಮಾಡಿಕೊಳ್ಳಬೇಕು. ದೇವರ ಮಕ್ಕಳಿಗೆ ಸೇವೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ನಾವು ಕೈಗೊಳ್ಳಬೇಕು. ಯೇಸು ಕ್ರಿಸ್ತ ಅದನ್ನು ತೋರಿಸಿದ್ದಾರೆ. ಏನು ಅಂತಂದರೆ, ಆತನು ಮಹಾನ್ ಸಹಾನುಭೂತಿ ಉಳ್ಳವನಾಗಿದ್ದನು. ಈ ಲೋಕಕ್ಕೆ ಬಂದಾಗ ಜನರ ಕಷ್ಟ ನಷ್ಟಗಳಿಗೆ ಆತ ಏನು ಮಾಡ್ತಾ ಇದ್ದ? ಸ್ಪಂದಿಸ್ತಾ ಇದ್ರು. ಸೊ ಸಮಯ ಕಡಿಮೆ ಇರೋದ್ರಿಂದ ನಾನು ಬೇಗ ಹೋಗ್ತಾ ಇದ್ದೀನಿ. 1 ಪೇತ್ರ 4:10. ನೀವೆಲ್ಲರೂ ದೇವರ ವಿವಿಧ ಕೃಪೆ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಸೊ ನಾವು ನಿಯಮಿತವಾಗಿ ಸೇವೆ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಸರ್ವ್ ರೆಗ್ಯುಲರ್ಲಿ. 4ನೇದು ಏನಂದರೆ, ಸತ್ಯವೇದವನ್ನು ಓದುವಂಥವರಾಗಿರಬೇಕು. ಸೊ ಸತ್ಯವೇದವನ್ನು ಓದಿದ್ರೆ ಏನಾಗುತ್ತೆ ಅಂತಂದರೆ, ದೇವರ ವಿಷಯದಲ್ಲಿ ಹೆಚ್ಚಾದಂಥ ಒಂದು ತಿಳುವಳಿಕೆ ಬರುತ್ತೆ. ಹೌದಾ? ದೇವರ ವಿಷಯದಲ್ಲಿ ಹೆಚ್ಚಾದಂಥ ಒಂದು ತಿಳುವಳಿಕೆ ಬರುತ್ತೆ, ಭಕ್ತಿ ವೃದ್ಧಿ ಆಗುತ್ತೆ, ನಂಬಿಕೆ ಹೆಚ್ಚಾಗುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15:4. ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಸೊ ಸತ್ಯವೇದವನ್ನು ಓದತಕ್ಕಂಥ ನಿರ್ಣಯವನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟು ಸುವಾರ್ತೆಯನ್ನು ಸಾರತಕ್ಕಂಥ ನಿರ್ಣಯ. ಯೇಸು ಕ್ರಿಸ್ತ ಹೇಳಿದ್ರು, ನೀವು ಈ ಲೋಕದಲ್ಲಿ ಕಟ್ಟಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಅದನ್ನು ಮನೇಲಿ ಓದ್ಕೊಳ್ಳಿ. ಮತ್ತಾಯ 28:19. ನೆಕ್ಸ್ಟು 6ನೇ ಒಂದು ವಿಷಯ ಬಂದು, ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕು. ಸೊ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತಂದರೆ ನಾವೇನು ಮಾಡಬೇಕಂತೆ? ಏನು ಮಾಡಬೇಕು? ಸ್ಪಿರಿಚುವಲ್ ಗ್ರೋತ್ಗೆ ಏನು ಮಾಡಬೇಕಂತೆ? ಎಲಿಮೆಂಟ್ರಿ ಬಿಟ್ಬಿಡಿ, ಇನ್ನೂ ಡೀಪಾಗಿ ನೀವೇನು ಮಾಡಿ, ದೇವರ ಒಂದು ವಿಷಯದಲ್ಲಿ ಧ್ಯಾನ ಮಾಡಿ. ಇಬ್ರಿಯ 6:1-2 ಅಂತ ಹೇಳ್ತಾರೆ ಇಲ್ಲಿ ವಚನ. ಎಲಿಮೆಂಟ್ರಿ ಬಿಟ್ಟು ಓದಿ ಸಿಸ್ಟರ್. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಸ್ಥಾನ, ಹಸ್ತಪ್ರಾಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗಾಗಿ ಸಾಗುತ್ತಾ ಹೋಗೋಣ. ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಏನು ಅಂತಂದ್ರೆ, ವಿ ಹ್ಯಾವ್ ಟು ಗ್ರೋ ಸ್ಪಿರಿಚುವಲಿ, ಏನೋ ಮೋರ್ ಮೆಚ್ಯೂರ್ ಆಗಬೇಕು. ಎಲಿಮೆಂಟ್ರಿ ವಿಷಯಗಳನ್ನ ಬಿಟ್ಟು ನಾವೇನು ಮಾಡಬೇಕು? ಮುಂದಕ್ಕೆ ಗಾಢವಾಗಿ ಆಳವಾಗಿ ನಾವು ನೋಡಬೇಕು. ಕೊನೆಯದು 7ನೇದು ಬಂದು, ಉದಾರವಾಗಿ ನಾವು
ಕೊಡಬೇಕು. ಅದಕ್ಕೆ 1 ಕೊರಿಂಥ 9:11. ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದು. ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ಶರೀರಕ್ಕೆ ಸಂಬಂಧಪಟ್ಟಂತ ಬೀಜವನ್ನು ಕೊಯ್ಯುವುದು ಕಷ್ಟವೋ ಅಂತ ಪೈರನ್ನು ಕೊಯ್ಯುವುದು ದೊಡ್ಡದು. ಪೈರನ್ನು ಕೊಯ್ಯುವುದು ದೊಡ್ಡದು ಅಂತಂದ್ರೆ ನೀವು ದೇವರು ನಿಮಗೆ ಕೊಟ್ಟಿರತಕ್ಕಂಥ ಅನುಕೂಲತೆ ಏನಿದೆ ಅದನ್ನು ನೀವೇನು ಮಾಡಿ, ಕ್ರಿಸ್ತನಲ್ಲಿರತಕ್ಕಂಥ ಸಹೋದರ ಸಹೋದರಿಯರ ಒಂದು ಸಹಾಯಕ್ಕಾಗಿ ಉದಾರವಾಗಿ ಕೊಡುವುದಕ್ಕೆ ಕೆಲಸ ಮಾಡಿ. ಸೊ ಈ ರೀತಿಯಾಗಿ 7 ವಿಧವಾದಂಥ ನಿರ್ಣಯಗಳನ್ನು ಹೊಸ ವರ್ಷದಲ್ಲಿ ನಾವು ತೆಗೆದುಕೊಂಡರೆ ಅದು ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಭಾಳ ಅನುಕೂಲಕರವಾಗಿರುತ್ತೆ ಎಂಬುದಾಗಿ ನಾವು ನೋಡ್ಬೋದು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇವತ್ತಿನ ದಿನದಲ್ಲಿ ಈ ಒಂದು ದೊಡ್ಡ ಸಭೆಯಲ್ಲಿ ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಂದೆಯಾದಂಥ ದೇವರಿಗೆ ಯೇಸು ಕ್ರಿಸ್ತನ ಮುಖಾಂತರ ವಂದನೆಯನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಡಾನ್ ಸಭೆಯ ಹಿರಿಯರಿಗೂ ಮತ್ತು ಸಭೆಯ ಎಲ್ಲ ಸದಸ್ಯರುಗಳಿಗೂ ಸಹ ಮೈಸೂರು ಸಭೆಯ ಪರವಾಗಿ ವಂದನೆಯನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಕ್ರಿಸ್ತರಲ್ಲಿ ಕರೆಯಲ್ಪಟ್ಟಿರುವ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಂದೆಯಾದ ಯೆಹೋವ ದೇವರು ಸಹೋದರ ಮುಖಾಂತರ ಕೊಟ್ಟಂಥ ಒಂದು ಒಳ್ಳೆಯ ಸಂದೇಶ. ಈ ಒಂದು ಹೊಸ ವರ್ಷದಲ್ಲಿ ನಾವು ಯಾವ ರೀತಿಯಾದಂಥ ನಿರ್ಣಯಗಳನ್ನು ತಗೋಬೇಕಂತ ಸಹೋದರ ನಮ್ಮ ಮಧ್ಯದಲ್ಲಿ ಹಂಚಿಕೊಂಡ್ರು. ಖಂಡಿತವಾಗಲೂ ನಾವು ನಿರ್ಣಯಗಳನ್ನು ತಗೊಳ್ಬೇಕಂತ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಯಾಕಂದರೆ ಈ ಲೋಕದಲ್ಲಿ ಶ್ರೀಮಂತರಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳನ್ನು ದೇವರು ಕರೆದಿಲ್ಲ. ಯಾವ ಗಣ್ಣಿಗೆ ಬಾರದಂತ ನಮ್ಮನ್ನು ಕರೆದ್ರಿಂದ ನಾವೇನು ಮಾಡಬೇಕಂತ ಪ್ರಿಯರೇ, ನಾವು ಬಾಯಿ ತೆರೆದು ಆದರಿಗೆ ನಾವೇನು ಮಾಡಬೇಕಂತೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು. ಯಾಕಂದರೆ ನಾವು ಸಮರ್ಪಣೆ ಮಾಡಿದ್ದೀವಿ. ಸಮರ್ಪಣೆ ಮಾಡಿಕೊಂಡ ಮೇಲೆ ಆ ಸಮರ್ಪಣೆಗೆ ತಕ್ಕ ಹಾಗೆ ನಮ್ಮ ಜೀವ ಇರಬೇಕು. ಯಾಕಂದರೆ ದೇವರು ಹೇಳುವಾಗ, ಅಪೊಸ್ತಲರು ಹೇಳುವಾಗ ನಾವೆಲ್ಲ ಪರಿಶುದ್ಧ ಭಕ್ತರು ಕೃತಜ್ಞತೆ ಹೇಳುವುದರಲ್ಲಿ ದೇವರು ಎಷ್ಟು ಸಂತೋಷ ಪಡ್ತಾರಂದರೆ ಅಷ್ಟು ಸಂತೋಷ ಪಡ್ತಾರೆ. ಈ ಕೃತಜ್ಞತೆ ಹೇಳೋದ್ರಿಂದ ನಮ್ಗೆ ಏನು ಸಿಗುತ್ತೆ ಅಂತ ಸೌರು ಹೇಳಿದ್ರು, ದೇವರ ಕೃಪೆಯಲ್ಲಿ ನಾವು ಹೆಚ್ಚಾಗಿ ಬೆಳಿಬೋದು. ಅದರ ಕೃಪೆಯನ್ನು ಪಡ್ಕೊಂಡಿಲ್ಲ ಅಂದರೆ ಏನೂ ಸಿಗಲ್ಲ. ಆದರೆ ಸೌರು ಮಾತಾಡುವಂಥ ಒಂದು ವಿಷಯದಲ್ಲಿ ನನಗೆ ಇಷ್ಟವಾದಂಥ ಒಂದು ಪಾಯಿಂಟ್ ಏನಂದರೆ ನಾವು ಎಷ್ಟರ ಮಟ್ಟಿಗೆ ನಾವು ಈ ಒಂದು ಆತ್ಮಿಕವಾದ ವಿಷಯದಲ್ಲಿ ಬೆಳಿತೀವಿ ಅಂದರೆ ಅಷ್ಟರ ಮಟ್ಟಿಗೆ ಕ್ರಿಸ್ತನ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಬೆಳೆಯುತ್ತೆ. ಇದು ದೇವರು ಸಂತೋಷ ಪಡ್ತಾರೆ. ಅದು ಬೆಳೆಯುವಾಗ ಒಂದೊಂದು ಗುಣಲಕ್ಷಣ ನಮ್ಮಲ್ಲಿ ಬೆಳೆಯುವಾಗ ನಾವು ಕೃತಜ್ಞತೆಯನ್ನು ಸಲ್ಲಿಸುವಾಗ ಇನ್ನೂ ದೇವರು ಹೆಚ್ಚಾಗಿ ಸಂತೋಷ ಪಡ್ತಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ರಲ್ಲ, ದೇವರು ನನ್ನಲ್ಲಿ, ನಾನು ಅವರಲ್ಲಿ, ನಾನು ನಿಮ್ಮಲ್ಲಿ. ವಾಕ್ಯ ಇದೆಯಲ್ವಾ? ವಾಕ್ಯ ಇದೆ ಪ್ರಿಯರೇ. ಯೋಹಾನ 14:20-23 ಸೊ ಆಗಿರೋದ್ರಿಂದ ಕೃತಜ್ಞತೆ ಎಷ್ಟು ನಮ್ಮ ಒಂದು ಆತ್ಮಿಕವಾದ ಜೀವನದಲ್ಲಿ ಭಾಳ ಪ್ರಾಮುಖ್ಯವಾಗಿರೋದ್ರಿಂದ ನಾವು ಈ ಒಂದು ಹೊಸ ವರ್ಷದಲ್ಲಿ ಈ ಒಂದು ಕೃತಜ್ಞತೆಯ ಆರಾಧನೆಯಲ್ಲಿ ದೇವರು ಸೌರ ಮುಖಾಂತರ ಕೊಟ್ಟಂಥ ಈ ವಾಕ್ಯವನ್ನು ನಾವು ನಮ್ಮ ಒಂದು ಜೀವನದಲ್ಲಿ ಏನು ಮಾಡೋಣ, ಅಳವಡಿಸಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಜೀವನವೇ ಒಂದು ಕೃತಜ್ಞತೆ ಉಳ್ಳ ಒಂದು ಜೀವನವಾಗಿ ಇರಬೇಕೆಂದು ಈ ಒಂದು ಸಂದೇಶವನ್ನು ಸೌರು ನಮ್ಮ ಮುಖಾಂತರ ಹಂಚಿಕೊಂಡಿದ್ದಾರೆ. ದೇವರಿಗೂ ಮತ್ತು ಕ್ರಿಸ್ತನಿಗೂ ವಂದನೆಗಳನ್ನು ತಿಳಿಸುವನಾಗಿದ್ದೀನಿ. ಸಭೆ ಪರವಾಗಿ ಸೌರಿಗೆ ಏನು ಮಾಡ್ತೀವಿ ಅಂದರೆ ಈ ಒಂದು ವಂದನೆಗಳನ್ನು ತಿಳಿಸುವನಾಗಿದ್ದೀನಿ. ನಂತರ ಈ ಒಂದು ಕೂಟವನ್ನು ಮುಕ್ತಾಯ ಮಾಡುವುದಕ್ಕೆ ಮೊದಲಾಗಿ ಒಂದು ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಒಂದು ತಮಿಳು ಹಾಡು, ಸ್ತೋತಿರಂ ಯೇಸುನಾದ ಎಂಬ ಒಂದು ಹಾಡನ್ನು ನಾವು ಹಾಡೋಣ. ಸ್ತೋತಿರಂ ಯೇಸುನಾದ.
ಈ ಒಂದು ಫಸ್ಟ್ ಸೆಷನ್ ಮುಗಿದಾದ ನಂತರ ನಮಗೆ ಒಂದು 15ರಿಂದ ಒಂದು 20 ನಿಮಿಷ ತನಕ ಟೀ ಬ್ರೇಕ್ ಇರ್ತದೆ. ಇದರಲ್ಲಿ ಫ್ರಂಟು ಬಾಗಿಲು ತೆರೆದಿದೆ, ನಂತರ ಬ್ಯಾಗ್ ಬಾಗಿಲು ತೆರೆದಿದೆ. ಎರಡು ಕಡೆನೂ ಹೋಗಿ ನಾವು ಟೀಯನ್ನು ಹಂಚ್ಕೊಂಡು ಬೇಗನೆ ಬರಬೇಕಂತನೂ ಸಭೆ ಪರವಾಗಿ ಕೇಳಿಕೊಳ್ಳುತ್ತೇನೆ. ಈಗ ಈ ಒಂದು ಮೊದಲನೇ ಸೆಷನ್ನು ಮುಕ್ತಾಯ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿರುವಂಥ ಸೌರ ಪ್ರಕಾಶ್ ರಂಜನ್ ಅವರು ಪ್ರಾರ್ಥಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ಜೀವ ಸ್ವರೂಪನಾದಂಥ ಆಶೀರ್ವಾದ ನಿಧಿಯಾಗಿರತಕ್ಕಂಥ ನಮ್ಮ ಪರಮ ತಂದೆ ಆದ ಹೋ ದೇವರೇ, ನಿನ್ನ ಕೃಪೆಯುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ತಂದೆ ದೇವರೇ, ನಿನ್ನ ನಾಮವನ್ನು ಸಂಕೀರ್ತಿಸುವುದು, ನಿನ್ನನ್ನು ಕೊಂಡಾಡುವುದು ಅದು ಯುಕ್ತವೂ ಮಾನ್ಯವೂ ಆಗಿದೆ. ನೀನು ಸರ್ವಶಕ್ತನು, ಸರ್ವೋಪಕಾರಿಯು, ಸದ್ಗುಣ ಸಂಪನ್ನನು, ಆದ್ಯಂತರಹಿತನು, ಆದಿಯಲ್ಲಿ ಅಂತ್ಯವನ್ನು ಬಲ್ಲಾತನು. ನಮ್ಮೆಲ್ಲರನ್ನು ಸೃಷ್ಟಿಸಿ ನಿನ್ನ ಸಾರೂಪ್ಯದಲ್ಲಿ ನಾವು ಬೆಳೆಯುವ ಹಾಗೆ ನಮಗೆ ಅನುದಿನವೂ ಕೂಡ ನಿನ್ನ ಪವಿತ್ರ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸುತ್ತಿರತಕ್ಕಂತಹ ಏಕೈಕ ಸತ್ಯ ದೇವರು ನೀನಾಗಿದ್ದೀ ಸ್ವಾಮಿ. ದೇವಾದಿ ದೇವನಾಗಿರ್ತಕ್ಕಂಥ ನಿನ್ನನ್ನು ಸಂಕೀರ್ತಿಸುವುದು, ಸನ್ಮಾನಿಸುವುದು ಅದು ನಮ್ಮ ಆದ್ಯ ಕರ್ತವ್ಯವೂ ನಮ್ಮ ಹಂಗು ಮತ್ತು ನೀನು ನಮಗೆ ದಯಪಾಲಿಸಿಕೊಟ್ಟಿರ್ತಕ್ಕಂಥ ಒಂದು ಕೃಪೆಯ ಆಶೀರ್ವಾದವೆಂಬುದಾಗಿ ನಾವು ಭಾವಿಸಿ, ಈಗೋ ತಂದೆ ದೇವರೇ, ನೀನು ಕಳೆದ ವರ್ಷವೆಲ್ಲ ನಮ್ಮೆಲ್ಲರ ಜೀವಿತದಲ್ಲಿ ನಮ್ಮ ಸಭೆಗಳಲ್ಲಿ ಮಾಡಿರ್ತಕ್ಕಂಥ ನಿನ್ನ ಎಲ್ಲ ಉಪಕಾರಗಳನ್ನು, ನಿನ್ನ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಿನಗೆ ವಿನಯಪೂರ್ವಕವಾಗಿ ತುಂಬ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ನಿನಗೆ ನಮ್ಮ ತೊದಲು ತುಟಿಗಳಿಂದ ನಮ್ಮ ಸ್ತುತಿ ಯಜ್ಞಗಳನ್ನು ಸಮರ್ಪಿಸಲು ಇಲ್ಲಿ ಕೂಡಿ ಬಂದಿದ್ದೇವೆ. ತಂದೆ ದೇವರೇ, ನಿನ್ನ ದಿವ್ಯ ಕೃಪೆಯಿಂದಾಗಿ ನಾವು ಇದುವರೆಗೂ ಕೂಡ ನಿನಗೆ ಕೃತಜ್ಞತಾ ಆರಾಧನೆಯನ್ನು ಸಲ್ಲಿಸ್ತಕ್ಕಂಥ ಕೃತಜ್ಞತೆಯ ಮಹತ್ವವೇನು, ಅದರ ಅವಶ್ಯಕತೆ ಏನಿದೆ ಮತ್ತು ಅದನ್ನು ನಾವು ಯಾವ ರೀತಿಯಲ್ಲಿ ಸಲ್ಲಿಸಬೇಕು, ಅದರಿಂದ ನಮಗಾಗತಕ್ಕಂಥ ಪ್ರಯೋಜನಗಳೇನು, ಎಲ್ಲಕ್ಕೂ ಮುಖ್ಯವಾಗಿ ನಾವು ನಮ್ಮ ಕೃತಜ್ಞತೆಯ ಸ್ತುತಿಯ ಮುಖಾಂತರವಾಗಿ ನಿನ್ನ ನಾಮವನ್ನು ಘನಪಡಿಸಿ ನಿನ್ನನ್ನು ಮಹಿಮೆಪಡಿಸ್ತಕ್ಕಂಥ ಆ ಒಂದು ಸತ್ಯತೆಯನ್ನು ನೀನು ನಿನ್ನ ಮಗನ ಮುಖಾಂತರವಾಗಿ, ನಮ್ಮ ಸಹೋದರ ಮುಖಾಂತರವಾಗಿ ನಮಗೆ ಈ ದಿವಸ ಪ್ರಾತಃ ಕಾಲದಲ್ಲಿ ಪ್ರಕಟ ಮಾಡಿದ್ದೀವಿ ಸ್ವಾಮಿ. ಇದಕ್ಕಾಗಿ ನಾವು ನಿನಗೆ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಹೌದು ತಂದೆ ದೇವರೇ, ಮುಂದಿನ ಸಮಯಗಳಲ್ಲೂ ಕೂಡ ಇಲ್ಲಿ ನಡೆಯತಕ್ಕಂಥ ಎಲ್ಲ ಆರಾಧನೆಗಳಲ್ಲಿ ನಿನ್ನ ಪ್ರಸನ್ನತೆಗಾಗಿ ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ ಸ್ವಾಮಿ. ನೀನೇ ಎಲ್ಲ ಆರಾಧನೆಗಳ ಆದಿಯೂ ಅಂತ್ಯವೂ ಆಗಿದ್ದುಕೊಂಡು ಸ್ವಾಮಿ ಇದನ್ನು ನೀನು ಆಶೀರ್ವದಿಸಿ ಮತ್ತು ಇಲ್ಲಿ ಕೂಡಿ ಬಂದಿರತಕ್ಕಂಥ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಆತ್ಮೀಯವಾಗಿ ನಾವು ಆಶೀರ್ವಾದವನ್ನು ಪಡೆದವರಾಗಿ ಇಲ್ಲಿಂದ ತೆರಳಿ ನಮ್ಮ ಮುಂದಿನ ಭವಿಷ್ಯತ್ತಿನ ಜೀವಿತಗಳಲ್ಲಿ ತಂದೆ ದೇವರೇ, ನಮ್ಮ ಯೇಸು ಕ್ರಿಸ್ತನನ್ನೇ ಮಾದರಿಯನ್ನಾಗಿ ಮಾಡಿಕೊಂಡು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಹಾಗೆ ನಮ್ಮೆಲ್ಲರಿಗೂ ಬೇಕಾದಂಥ ನಿನ್ನ ಪವಿತ್ರಾತ್ಮನ ಸಹಾಯವನ್ನು, ನಿನ್ನ ವಾಕ್ಯಗಳ ಬಲವನ್ನು ನಮಗೆ ದಯಪಾಲಿಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತು ಸ್ವಾಮಿ, ಮುಂದಿನ ಸಮಯಗಳಲ್ಲಿ ನಿನ್ನ ವಾಕ್ಯವನ್ನು ಹಂಚಿಕೊಳ್ಳತಕ್ಕಂಥ ಸಹೋದರರ ಮೇಲೆ ನಿನ್ನ ದಿವ್ಯ ಕೃಪೆಯೂ ನಿನ್ನ ಆಶೀರ್ವಾದವೂ ಇರಲಿ ಸ್ವಾಮಿ. ಅವರನ್ನು ನಿನ್ನ ಪವಿತ್ರಾತ್ಮೆಯಿಂದ ತುಂಬಿಸಿ ಅವರ ಮುಖಾಂತರವಾಗಿ ನೀನೇ ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಮತ್ತು ಆ ವಾಕ್ಯಗಳನ್ನು ಕೇಳತಕ್ಕಂಥ ನಮ್ಮನ್ನು ಕೂಡ ಸ್ವಾಮಿ ನಿನ್ನ ಆತ್ಮನಿಂದ ತುಂಬಿಸಿ ಆ ನಿನ್ನ ವಾಕ್ಯಗಳನ್ನು ಸತ್ಯಾರ್ಥಗಳನ್ನು ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ಅರ್ಥೈಸಿ ವಿವೇಚಿಸಿ ತಿಳಿದುಕೊಂಡು ಅದರಿಂದ ನಾವು ಆತ್ಮೀಯವಾಗಿ ಬೆಳವಣಿಗೆಯನ್ನು ಹೊಂದುತ್ತಾ ಆ ವಾಕ್ಯಗಳಲ್ಲಿ ಇರತಕ್ಕಂಥ ಸತ್ಯಾರ್ಥಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ನಾವು ಬದುಕಿರುವ ಪರ್ಯಂತರ ಸ್ವಾಮಿ ಈ ಲೋಕದಲ್ಲಿ ನಿನಗೆ ಒಂದು ಉತ್ತಮ ಮೆಚ್ಚುಗೆಯುಳ್ಳಂಥ ಮಕ್ಕಳಾಗಿ, ನಿನಗೆ ಉತ್ತಮ ಸಾಕ್ಷಿಗಳಾಗಿ, ಬೆಳಕಿನ ಮಕ್ಕಳಾಗಿ ಬದುಕುವ ಹಾಗೆ ನಾವೊಬ್ಬೊಬ್ಬರನ್ನು ಕೂಡ ನೀನು ಹೆಸರಾಗಿ ಆಶೀರ್ವದಿಸಬೇಕೆಂಬುದಾಗಿ ನೀವು ಬೇಡುತ್ತೇವೆ ತಂದೆ ದೇವರ. ಮತ್ತೊಂದು ಆವರ್ತಿ ಇದುವರೆಗೂ ನಮ್ಮೊಡನಿದ್ದು ನಮ್ಮನ್ನು ಇಲ್ಲಿಯವರೆಗೆ ನಡೆಸಿದ್ದಕ್ಕಾಗಿ ನೀನು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮತ್ತು ಮುಂದಿನ ಎಲ್ಲ ಒಂದು ಆರಾಧನೆಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆಗಾಗಿ ಬೇಡುತ್ತಾ ಈ ಅಲ್ಪ ವಿಜ್ಞಾಪನೆಯನ್ನು ನಮ್ಮ ಪ್ರಭು ರಕ್ಷಕನೂ ಮಧ್ಯಸ್ಥನೂ ಆಗಿರುವ ಕ್ರಿಸ್ತ ಯೇಸುವಿನ ಮುದ್ದಾದ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ನಮ್ರತೆಯಿಂದಲೂ ಭಕ್ತಿಯಿಂದಲೂ ಬೇಡುತ್ತೇವೆ ಸ್ವಾಮಿ. ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಒಂದು ತಾಳ್ಮೆಯಾದಂಥ ವಿನಂತಿ ಏನಂದರೆ, ಟೀ ಕುಡ್ದಾದ ನಂತರ ಆ ಕಪ್ಸ್ಗಳನ್ನು ಏನು ಮಾಡ್ರಿ,
ಅಲ್ಲಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ, ಬಾಕ್ಸ್ಗಳು ಇಟ್ಟಿದ್ದಾರೆ. ದಯವಿಟ್ಟು ಅದಕ್ಕೆ ಹಾಕಿ, ಎಲ್ಲೂ ಇಡಬೇಡ್ರಿ, ಎಲ್ಲೂ ಹಾಕ್ಬೇಡ್ರಿ.